ಓಂ ಶಾಂತಿ. ಶಾಂತಿ. ಅವ್ಯಕ್ತ ಮುರಳಿ ಮಂಥನ ಕಾರ್ಯಕ್ರಮಕ್ಕೆ ಬಾಬ್ದಾದಾದವರ ಸಹಿತ ತಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸುಸ್ವಾಗತ. ಬಾಬಾ ಶಿವರಾತ್ರಿ ಬಗ್ಗೆ ಹೇಳ್ತಾ ಇದ್ರು. ಮಕ್ಕಳೇ, ಶಿವರಾತ್ರಿಯ ದಿನ ಭಕ್ತರು ಕೂಡ ನವದಾ ಭಕ್ತಿಯ ಮೂಲಕ ಬೇರೆ ಬೇರೆ ಲೇವಲಲ್ಲಿ, ಬೇರೆ ಬೇರೆ ರೂಪದಲ್ಲಿ ಶಿವರಾತ್ರಿಯನ್ನ ಆಚರಣೆ ಮಾಡ್ತಾರೆ. ಆದ್ರೆ ಅವ್ರು ಆಚರಣೆ ಮಾಡೋದು ವರ್ಷದಲ್ಲಿ ಒಂದು ದಿನ. ನೀವೆಷ್ಟು ಆಚರಣೆ ಮಾಡ್ತೀರಿ? ನೀವೆಷ್ಟು ಆ ಆರು ಸಾರಿ 6,000? ಆರು ಸಾರಿ ಸರ್. 6 ಸಾರಿನ? 6 ಸಾರಿ ಮಾತ್ರ ಆಚರಣೆ ಮಾಡೋದಾ? ಬೆಳತ್ರ ಒಂದು ಜನ್ಮ ಪೂರ್ತಿ. ಸಂಗಮಿಗುದಿ ಜನ್ಮ ಅಲ್ಲ, ಮುರಳಿ ಸಿಗೋದು 6 ಸಲ. ಆದರೆ ಜನ್ಮ ಪೂರ್ತಿ ನಾವೇನ್ ಮಾಡ್ಬೇಕಾಗ್ತಾರೆ? ಒಂದು ದಿನ ಮಾಡಿದ್ರೆ ನಾವೇನ್ ಮಾಡ್ಬೇಕು? ಒಂದು ಜನ್ಮವನ್ನ ಶಿವರಾತ್ರಿಯನ್ನು ನಾವೇನ್ ಮಾಡ್ಬೇಕು? ಆಚರಣೆ ಮಾಡ್ಬೇಕು. ಅಂದ್ರೆ ಎಲ್ಲಿ ಶಿವ ಇಡ್ತಾನೋ ಅಲ್ಲಿ ರಾತ್ರಿ ಇರೋದಿಲ್ಲ. ರಾತ್ರಿ ಅಂತಂದ್ರೆ ಇನ್ನು ಅಂಧಕಾರ, ಕತ್ತಲೆ, ಅಂಧಕಾರ. ಅಂಧಕಾರದಲ್ಲಿ ಇದ್ದಾಗ ನಮ್ಗೆ ಏನಾಗದ? ಭಯ ಆಗತ್ತಲ್ವಾ? ಯಾವುದೇ ವಸ್ತುಗಳು ನಮ್ಗೆ ಕಾಣೋದಿಲ್ವಲ್ಲ. ಹಾಗೆ ನಮ್ಮ ಜೀವನದಲ್ಲಿ ಏನ್ ಮಾಡ್ಬೇಕು ಅಂತ ಬಿಟ್ಟು ನಮ್ಗೆ ಏನಾಗೋದಿಲ್ಲ, ಗೊತ್ತಾಗೋದಿಲ್ಲ. ಭಯ ಆಗತ್ತೆ, ಹೆದರಿಕೆ ಆಗತ್ತೆ ಅಲ್ವಾ? ಹೀಗೆ ಸೂರ್ಯನ ಜನ್ಮ ಅಥವಾ ಸೂರ್ಯೋದಯ ಆದಾಗ, ಉದಯವಾದಾಗ ಸ್ಥೂಲ ರೂಪದ ಅಂಧಕಾರ ಹೊರಟೋಗತ್ತೋ, ಹಾಗೆ ನಮ್ಮ ಜೀವನದಲ್ಲಿ ಮಾಸ್ಟರ್ ಜ್ಞಾನ ಸೂರ್ಯ ಭಗವಂತನ ಉದಯವಾದಾಗ ನಮ್ಮಲ್ಲಿ ರಾವಣ, ಅಜ್ಞಾನ, ಅಂಧಕಾರ ಹೇಳುವಂತ ಕತ್ತಲೆ ಏನಾಗ್ತದೆ? ಹೊರಟೋಗ್ತದೆ. ಹಾಗಿದ್ರೆ ನಾವು ಸದಾ ಕತ್ತಲೆಯಲ್ಲಿ ಜೀವನ ಮಾಡ್ಲಿಕ್ಕೆ ಇಷ್ಟಪಡ್ತೀವೋ, ಹಗಲಲ್ಲಿ ಜೀವನ ಮಾಡ್ಲಿಕ್ಕೆ ಇಷ್ಟಪಡ್ತೀರೋ? ಹಾಗಲ್ಲ. ಸರಿ, ಇವಾಗ ನಿಮ್ಗೆ ಕತ್ತಲೆ ದೂರ ಆಗ್ಲಿಕ್ಕೆ ಕತ್ತಲೆ ಸಮಯದಲ್ಲಿ ಏನಿರ್ತದೆ ನಿಮ್ಮ ಹತ್ರ? ರಾತ್ರಿಯ ಸಮಯದಲ್ಲಿ ಸ್ಥೂಲ ರೂಪದಲ್ಲಿ ಲೈಟ್, ಬಲ್ಬ್ ಇರತ್ತೆ, ದೀಪ ಇರ್ತದೆ ಅಲ್ವಾ? ಓಕೆ, ಬಲ್ಬು ದೀಪದಲ್ಲಿ ನೀವು ಕರ್ಮ ಮಾಡ್ಲಿಕ್ಕೆ ಇಷ್ಟಪಡ್ತೀರೋ ಅಥವಾ ಸೂರ್ಯನ ಅಡಿಯಲ್ಲಿ ಕರ್ಮ ಮಾಡ್ಲಿಕ್ಕೆ ಇಷ್ಟಪಡ್ತೀರೋ? ಅಲ್ವಾ? ಈ ಬಲ್ಬ್ ಎಲ್ಲ ಏನು? ಟೆಂಪ್ರವರಿ ಅಲ್ವಾ? ಹಾಗೆ ನಮ್ಮ ಜೀವನದಲ್ಲೂ ಕೂಡ ಕೆಲವೊಂದ್ಸಲ ತಂದೆ, ತಾಯಿ, ಅಣ್ಣ, ತಮ್ಮ, ಚಿಕ್ಕಪ್ಪ, ಪಂಚತತ್ವಗಳು, ಹಣ, ಇದರ ಆಧಾರದಲ್ಲಿ ಜೀವನ ಮಾಡುವಂತ ಪ್ರಯತ್ನವನ್ನ ಮಾಡ್ತೀವಿ. ಆದ್ಮೇಲೆ ಅದ ಬಲ್ಬಿನ ಕರೆಂಟ್ ಯಾವಾಗ ಬೇಕಾದ್ರೂ ಏನಾಗ್ಬೋದು? ಹೋಗಬಹುದು. ಸರಿ, ಸೂರ್ಯ ಯಾವಾಗ ಬೇಕಾದ್ರೂ ಮುಳುಗ್ತಾನ? ಬೇಕಾದಂಗೆ ಮಧ್ಯಾಹ್ನ 12 ಗಂಟೆ ಮುಳುಗ್ ಬಿಡ್ತಾನ? ಎಷ್ಟು ಗಂಟೆ ಮುಳುಗ್ತಾನೆ? ಸಾಯಂಕಾಲ 6:30 6:30, 7 ಗಂಟೆ ಅಲ್ವಾ? ಕೆಲವೊಂದ್ಸಲ ಸೂರ್ಯ ಮತ್ತು ನಿಮ್ಮ ನಡುವೆ ಮೋಡಗಳು ಬರಬಹುದು. ಆದರೆ ಸೂರ್ಯ ಮಧ್ಯ ಮಧ್ಯದಲ್ಲಿ ಯಾವಾಗ ಬೇಕಾದ್ರೂ ಕೂಡ ಏನ್ ಮಾಡೋದಿಲ್ಲ, ಮುಳುಗುವುದಾಗ್ಲಿ, ಯಾವಾಗ ಬೇಕಾದ್ರೂ ಉದಯ ಆಗೋದಾಗ್ಲಿ ಆಗೋದಿಲ್ವಲ್ಲ. ನಿಮ್ಗೆ ಪಕ್ಕಾ ಗೊತ್ತಿರ್ತದೆ ಇಷ್ಟೊತ್ತಿನವರೆಗೆ ನಮ್ಗೇನಿದೆ, ಸಮಯ ಇದೆ. ಬೆಳಕು 100% ಇರ್ತದೆ ಅಂತ ಏನಿರ್ತದೆ ನಿಮ್ಗೆ ಗ್ಯಾರಂಟಿ ಇರ್ತದೆ. ಬೆಳಕಿನ ಪ್ರಭಾವ, ಪರಿಣಾಮ, ಆ ಪರ್ಸೆಂಟೇಜ್ ವೇರಿಯೇಷನ್ಸ್ ಇರಬಹುದು, ಆದ್ರೆ ಸೂರ್ಯ ಅಂತೂ ಗ್ಯಾರಂಟಿ ಇರ್ತಾನೆ. ಹಾಗೆ ನಮ್ಮ ಜೀವನದಲ್ಲೂ ಕೂಡ ಆದ್ಮೇಲೆ ಈ ಜನ್ಮದಲ್ಲಿ ಭಗವಂತ ಇರ್ತಾರೆ. ಆದ್ರೆ ಮಧ್ಯದಲ್ಲಿ ಪರಿಸ್ಥಿತಿಗಳು, ವಿಘ್ನಗಳು, ಕಾಯಿಲೆಗಳು, ತೊಂದರೆಗಳು ಬಂದ್ರೆ ಏನಾಗ್ಬಿಡ್ತದೆ? ಬಾಬಾ ಜೊತೆ ಕನೆಕ್ಷನ್ ಏನಿದೆ ಅದು ಕ್ಲಾರಿಟಿಯಲ್ಲಿ, ಅಷ್ಟು ಸ್ಪಷ್ಟತೆಯಲ್ಲಿ ಏನಾಗೋದಿಲ್ಲ, ಇರೋದಿಲ್ಲ. ಅದಕ್ಕೆ ಅನುಭವನೂ ಕೂಡ ಏನಾಗ್ತದೆ? ಕಡಿಮೆ ಆಗುತ್ತೆ. वह थोड़े समय के लिए खाने पीने का व्रत लेते हैं और जागरण का कार्य करते हैं. ಒಂದು ದಿನಕ್ಕೋಸ್ಕರ ಅವರು ಶರೀರಕ್ಕೆ ಏನ್ ಮಾಡ್ತಾರೆ? ಊಟ ತಿಂಡಿನ ಏನ್ ಮಾಡೋದಿಲ್ಲ, ತೆಗೆದುಕೊಳ್ಳೋದಿಲ್ಲ. ಅಂದ್ರೆ ನಾನ್ ವೆಜಿಟೇರಿಯನ್ ಆಗಿ ತಿನ್ನೋದಿಲ್ಲ. ಕೆಲವರು ಸಂಪೂರ್ಣವಾಗಿ ಉಪವಾಸವನ್ನ ಮಾಡ್ತಾರೆ, ಕೆಲವರು ಹಣ್ಣನ್ನು ಮಾತ್ರ ತಿಂತಾರೆ ಅಲ್ವಾ? ಕೆಲವರು ಈರುಳ್ಳಿ ಬೆಳ್ಳುಳ್ಳಿ ಇದನ್ನು ತಿನ್ನೋದಿಲ್ಲ. ಆ ದಿನ ಅನ್ನದ ಐಟಮ್ ತಿಂದು, ಹೀಗೆ ಒಬ್ಬೊಬ್ರು ಒಂದೊಂದು ರೀತಿ ಏನ್ ಮಾಡ್ತಾರೆ? ಆಚರಣೆಯನ್ನು ಮಾಡ್ತಾರೆ. ಮತ್ತು ಒಂದು ರಾತ್ರಿ ಅವ್ರೇನ್ ಮಾಡ್ತಾರೆ? ಜಾಗರಣೆಯನ್ನ ಮಾಡ್ತಾರೆ. ಲೇಕಿನ್ अभी आपके एक जन्म के जागरण से सभी अंधकार से रोशनी में आ गए. ನೀವು ಒಂದು ಜನ್ಮ ಜಾಗರಣೆ ಮಾಡೋದ್ರಿಂದ ಏನಾಗ್ತದಂತೆ? ನಿಮ್ಮ ಸಹಿತ ಪೂರ್ತಿ ವಿಶ್ವನೇ ಏನಾಗ್ಬಿಡ್ತದಂತೆ?
ಜಾಗರಣೆಯಲ್ಲಿ ಬಂದ್ಬಿಡ್ತದೆ. ಬರುತ್ತಾ? ವಿಶ್ವಪೂರ್ತಿ ಬರುತ್ತಾ? ನಿಮ್ಮ ಒಬ್ಬರ ಜಾಗರಣೆಯಿಂದ ಪೂರ್ತಿ ವಿಶ್ವ ಏನಾಗ್ತದೆ? ಜಾಗರಣೆ ಎಷ್ಟು ವರ್ಷ? ಒಂದು ಜನ್ಮ. ನೀವು ಒಂದು ಜನ್ಮದಲ್ಲಿ ಇದ್ದೀರಿ, ಓಕೆನಾ? ಆದ್ರೆ ಈ ಒಂದು ಜನ್ಮದ ಪುರುಷಾರ್ಥದಿಂದ ವಿಶ್ವ ಎಷ್ಟು ವರ್ಷ ಏನಾಗಿರ್ತದೆ? ಬೆಳಕಿನಲ್ಲಿ ಇರ್ತದೆ. ಎಷ್ಟು ವರ್ಷ ಬೆಳಕಿನಲ್ಲಿ ಇರ್ತದೆ? 2,500 ವರ್ಷ. 2,500 ವರ್ಷ. ಸರಿ, ಹಾಗಿದ್ರೆ ಸತ್ಯುಗ ತ್ರೇತಾಯುಗದಲ್ಲಿ ಕತ್ಲೆ ಆಗೋದೇ ಇಲ್ವಾ? ಆಗುತ್ತೆ. ಮತ್ತೆ 2,500 ಬೆಳಕಿರ್ತದೆ ಅಂತ ಏನರ್ಥ? ವಿಕಾರ ಇಲ್ಲದೇನು. ವಿಕಾರಗಳಿರೋದಿಲ್ವಲ್ಲ. ಆತ್ಮ ಮತ್ತು ಮನಬುದ್ಧಿಗೆ ಏನಾಗೋದಿಲ್ಲ, ಅಲ್ಲಿ ಅಂಧಕಾರ ಇರೋದಿಲ್ಲ. ಎರಡನೇದು, ಇವತ್ತು ಹಗಲಿನಲ್ಲಿ ಸೂರ್ಯ ಇರ್ತಾನೆ ಅಲ್ವಾ? ಸರಿ, ರಾತ್ರಿ ಹೊತ್ತಲ್ಲಿ ಕಂಟಿನ್ಯೂಯಸ್ ಆಗಿ ಬೆಳಕಿರಬೇಕು, ಕರೆಂಟ್ ಹೋದ್ರು ನಿಮ್ಗೆ ಎಫೆಕ್ಟ್ ಆಗಬಾರ್ದು ಅಂದ್ರೆ ನೀವೇನ್ ಮಾಡ್ತೀರಿ? ಏನ್ ಮಾಡ್ತೀರಾ? UPS ಹಾಕೋ. UPS ಇನ್ವರ್ಟರ್ ಹಾಕೊಳ್ತೀರಲ್ವಾ? ಅವಾಗ ಆ ಇನ್ವರ್ಟರ್ ಏನ್ ಮಾಡ್ತದೆ, ಕರೆಂಟ್ ಹೋದೂನು ಕೂಡ ನಿಮ್ಗೆ ಏನ್ ಮಾಡ್ತಾರೆ, ಕಂಟಿನ್ಯೂಯಸ್ ಬೆಳಕನ್ನ ಏನ್ ಮಾಡ್ತಿರ್ತದೆ, ಕೊಡ್ತಾರೆ. ಹಾಗೆ ಸತ್ಯುಗದಲ್ಲಿ ನೀವೆಲ್ಲ ಯಾರು ಸತ್ಯುಗ ತ್ರೇತಾಯುಗದಲ್ಲಿ? ಇನ್ವೆಂಟರ್ಸ್. ಬ್ಯಾಟ್ರಿ ಮತ್ತೆ ಇನ್ವರ್ಟರ್ ಅಲ್ಲ. ಚಾರ್ಜಿಂಗ್ ಯಾವಾಗ ಮಾಡ್ಕೊಳ್ಬೇಕು? ಸಂಗಮದಲ್ಲಿ. ಈ ಜನ್ಮದಲ್ಲಿ ನೀವು ಚಾರ್ಜಿಂಗ್ ಮಾಡ್ಕೊಂಡಾಗ ಸತ್ಯುಗ ತ್ರೇತಾಯುಗದಲ್ಲಿ ನೀವು ಬ್ಯಾಟ್ರಿ ಮತ್ತೆ ಏನಾಗಿರ್ತೀರಿ, ಇನ್ವರ್ಟರ್ ಆಗಿರ್ತೀರಿ. ಆವಾಗ ನಿಮಗೂ ಕೂಡ ಬೆಳಕು ಸಿಗತ್ತೆ, ವಿಶ್ವಕ್ಕೂ ಕೂಡ ಏನಾಗ್ತಾ ಇರ್ತದೆ, ಬೆಳಕು ಸಿಗತ್ತೆ. ಆದ್ಮೇಲೆ ವಿಶ್ವಕ್ಕೆ ಬೆಳಕು ಸಿಗಬೇಕು ಅಂತಂದ್ರೆ ನೀವು ಬ್ಯಾಟ್ರಿ ಎಷ್ಟು ಪವರ್ಫುಲ್ ಆಗಿರ್ಬೇಕು ಅಂತ ನೀವೇನ್ ಮಾಡ್ಕೊಳ್ಳಿ, ಯೋಚನೆ ಮಾಡ್ಕೊಳ್ಳಿ. ಸತ್ಯುಗದಲ್ಲಿ ಬರುವಂತ ಮೊದಲನೇ ಆತ್ಮ ಯಾರು? ಶ್ರೀಕೃಷ್ಣ. ಬ್ರಹ್ಮ ಬಾಬಾ ಶ್ರೀಕೃಷ್ಣ ಅಲ್ವಾ? ಕೊನೆಯ ಆತ್ಮ, 33 ಕೋಟಿ ಕೊನೆಯ ಆತ್ಮ. ಇವ್ರ ಬ್ಯಾಟ್ರಿ ಚಾರ್ಜಿಂಗ್ ಅಲ್ಲಿ ಅವ್ರ ಬ್ಯಾಟ್ರಿ ಚಾರ್ಜಿಂಗ್ ಅಲ್ಲಿ ವ್ಯತ್ಯಾಸ ಇರ್ತದೋ ಇರಲ್ವೋ? ಇರ್ತದೆ ತಾನೆ. ಇವ್ರು ಫುಲ್ ಚಾರ್ಜ್ ಮಾಡಿರೋದಕ್ಕೆ ಅವ್ರದ್ದು ಎಲ್ಲಿವರೆಗೆ ಬರ್ತದೆ? 2,500 ವರ್ಷದವರೆಗೂ ಬರ್ತದೆ ಅಲ್ವಾ? ಲಾಸ್ಟ್ ಆತ್ಮದ ಎಷ್ಟು ಬರ್ತದೆ? 1-2 ಜನ್ಮ. ಜನ್ಮ ಅಲ್ಲ, 1 ಸೆಕೆಂಡ್. ಲಾಸ್ಟ್ ಆತ್ಮ ಇರ್ತಲ್ಲ, 1 ಸೆಕೆಂಡ್ ಅಲ್ಲಿ ಮಾತ್ರ ಅದೇನಾಗ್ತದೆ, ಸತ್ಯುಗ ಸತ್ಯುಗ ಅಂತ ಬರೋದೇ ಇಲ್ಲ ಬಿಡಿ. ತ್ರೇತಾಯುಗ ಲಾಸ್ಟ್ ಅವರು ಆತ್ಮ ಇದ್ರ ಮೂಲಕ ಏನು ಶರೀರದ ಮೂಲಕ ಹೊರಗಡೆ ಬಂದಾಗ 1 ಸೆಕೆಂಡ್ ಮಾತ್ರ ಏನಾಗಿರ್ತದೆ, ಇರ್ತದೆ. ಆಮೇಲೆ ಕಲಿಯುಗದ ರಾವಣನ ವಶಕ್ಕೆ ಅವ್ರು ಏನಾಗ್ತಾರೆ, ವಶೀಭೂತರು ಆಗ್ಬಿಡ್ತಾರೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಳೇ ನೋಡಿ, ಈ ಒಂದು ಜನ್ಮದ ನಿಮ್ಮ ಉಪವಾಸ ಯಾವ್ದದು? ಉಪವಾಸ ಮನಸ್ಸಿನಿಂದ ಪ್ರಪಂಚದ ಯಾವುದೇ ರಾವಣನ ಆಹಾರವನ್ನ, ಭೋಜನವನ್ನ ಸೂಕ್ಷ್ಮ ರೂಪದಲ್ಲಿ ನೀವು ಸ್ವೀಕಾರ ಮಾಡುವ ಹಾಗೆ ಇಲ್ಲ. ಯಾವಾಗ? ಸಂಗಮದಲ್ಲಿ. ಶಿವರಾತ್ರಿ ದಿನ ಮಾತ್ರ ಅಲ್ಲ, ಪೂರ್ತಿ ಈ ಒಂದು ಜನ್ಮದಲ್ಲಿ. ಒಂದು ವೇಳೆ ನಿಮ್ದು ಇಲ್ಲಿ ಪಾತ್ರ ಮುಗಿದ್ರು ಕೂಡ ನೆಕ್ಸ್ಟ್ ಜನ್ಮ ತೆಗೆದುಕೊಂಡ್ರು ಕೂಡ ಅಲ್ಲೂ ಕೂಡ ಏನ್ ಮಾಡ್ಬೇಕಾಗತ್ತೆ, ಆ ಪವಿತ್ರತೆ ವ್ರತವನ್ನ ನೀವು ಧಾರಣೆ ಮಾಡಬೇಕಾಗ್ತದೆ. ಮತ್ತು ಸದಾ ಏನಾಗಿರ್ಬೇಕು, ಜಾಗೃತರಾಗಿರ್ಬೇಕು. ಹಾಗೆ ಬಾಬನ ಶಕ್ತಿಯಿಂದ, ಪ್ರಕಾಶತೆಯಿಂದ ಏನಾಗಿರ್ಬೇಕು, ಜಾಗೃತರಾದಾಗ. ನೋಡಿ, ನಿಮ್ಮ ಮನೆಯಲ್ಲಿ ಬೆಳಕಿದ್ದಾಗ ಎಲ್ಲಾ ವಸ್ತುಗಳು, ವಾತಾವರಣ, ವಾಯುಮಂಡಲ ಎಲ್ಲ ಸ್ಪಷ್ಟವಾಗಿ ಕಾಣತ್ತಲ್ವಾ? ಜನರೆಲ್ಲ ಕಾಣ್ತಾರಲ್ವಾ? ಕರೆಂಟ್ ಇಲ್ಲ ಅಂತಂದ್ರೆ ಅಡಿಗೆ ಮಾಡ್ಲಿಕ್ಕೆ ಆಗೋದಿಲ್ಲ, ಊಟ ಮಾಡ್ಲಿಕ್ಕೆ ಆಗೋದಿಲ್ಲ, ವಸ್ತುಗಳು ಯಾವುದು ಗೊತ್ತಾಗೋದಿಲ್ಲ. ಸಕ್ಕರೆ ಡಬ್ಬನೋ ಅಥವಾ ಸೋಡಾ ಪೌಡರ್ ಡಬ್ಬನೋ ಏನು ಅಂತ ಏನಾಗೋದಿಲ್ಲ, ನಮ್ಗೆ ಗೊತ್ತಾಗೋದಿಲ್ಲ ಅಲ್ವಾ? ಅವಾಗ ಅಡಿಗೆಯಲ್ಲಿ ಏನೇನೋ ಐಟಮ್ ಅನ್ನ ಹಾಕ್ಬಿಟ್ಟು ಏನಾಗ್ಬಿಡ್ತದೆ, ಅಡಿಗೆ ಏನಾಗ್ಬಿಡ್ತದೆ, ಹಾಳಾಗ್ಬಿಡ್ತದೆ ಅಲ್ವಾ? ಅದಕ್ಕೆ ಬಾಬಾ ಹೇಳ್ತಾರೆ, ನೀವು ಒಂದು ಜನ್ಮದಲ್ಲಿ ಜಾಗೃತವಾಗಿರ್ಬೇಕು. ಅಂದ್ರೆ ನಿಮ್ಮ ಮನಬುದ್ಧಿನ ಸದಾ ಯಾರ ಜೊತೆಗೆ ಜೋಡಣೆ ಆಗಿರ್ಬೇಕು? ಬಾಬನ್ ಜೊತೆಗೆ ನೀವು ಎಷ್ಟು ಜಾಗರಣೆ ಆಗಿರ್ತೀರೋ ಅಷ್ಟೇನಾಗತ್ತ, ಪ್ರಕಾಶತೆ ಹೆಚ್ಚಿಗೆ ಆಗ್ತಾ ಇರ್ತದೆ. अभी आपने ऐसा जागरण किया है जो सारे विश्व आपके जागरण से जागती ज्योति रहेगी.
ನೀವು ಈ ರೀತಿ ಇವಾಗ ಜಾಗರಣೆಯನ್ನ ಮಾಡ್ತೀರಿ, ಇದರಿಂದ ಪೂರ್ತಿ ವಿಶ್ವ ನಿಮ್ಮ ಜಾಗರಣೆಯಿಂದ ಏನಾಗ್ತದೆ, ಪ್ರಕಾಶತೆಯ ಅನುಭವವನ್ನ ಮಾಡುತ್ತೆ. ಪೂರ್ತಿ ವಿಶ್ವ ಅಂದ್ರೆ ಸ್ಥೂಲ ಪ್ರಪಂಚ ಅಲ್ವಾ. ಅಷ್ಟು ನೀವು ಚಾರ್ಜಿಂಗ್ ಮಾಡ್ಕೊಂಡಿದ್ದೀರಾ ಅಂತ ಬಾಬಾ ಏನ್ ಮಾಡ್ತಾರೆ, ಹೇಳ್ತಾ ಇದ್ದಾರೆ. ಸರಿ, ನಾವು ಚಾರ್ಜಿಂಗ್ ಮಾಡ್ಕೊಂಡಿದ್ದೀವಿ. ಪ್ರಕಾಶ ಎಲ್ಲಿಂದ ಬರ್ತದೆ? ಆತ್ಮತೆ ಪರಮಾತ್ಮ. ಬಲ್ಬಿಂದ ಬರ್ತದೆ. ಓಕೆ, ಸ್ಥೂಲ ರೂಪದಲ್ಲಿ ಬಲ್ಬದಿಂದ ಬರ್ತದೆ, ಸೂಕ್ಷ್ಮ ರೂಪದಲ್ಲಿ ಆತ್ಮ ಮತ್ತು ಮನಬುದ್ಧಿ ಸಂಸ್ಕಾರದಿಂದ ಬರ್ತದೆ. ಓಕೆ, ಬ್ಯಾಟ್ರಿ ಚಾರ್ಜ್ ಆಗಿದೆ, ಬಲ್ಬುನು ಕೂಡ ಏನಾಗಿದೆ, ಆನ್ ಆಗಿದೆ, ಬೆಳಕು ಕೊಡ್ತಾ ಇದೆ. ಆದರೆ ಬಲ್ಬಿನ ಮೇಲೆ ಧೂಳು, ಮಣ್ಣು, ಕಪ್ಪು ಕಲರದ ಪೇಂಟ್ ಕೊಡ್ತಿದೆ. ಆವಾಗ ಬೆಳಕು ಸ್ಪಷ್ಟವಾಗಿ ಬರುತ್ತೋ ಬರಲ್ವೋ? ಬರಲ್ಲ. ಬರೋದಿಲ್ಲ. ಹಾಗೇನ್ ಮಾಡ್ಬೇಕು, ಅದ್ರ ಮೇಲ್ಗಡೆ ಇರುವಂತ ಧೂಳನ್ನು ಕೂಡ ಏನ್ ಮಾಡ್ಬೇಕು, ಬೇನ್ ಬರಲ್ಲ. ಶುದ್ಧ ಧೂಳು ಯಾಕೆ ಕೂತ್ಕೊಳ್ಳಿದೆ ಅದ್ರ ಮೇಲೆ? ಬಲ್ಬಿನ ಮೇಲೆ ಯಾಕೆ ಧೂಳು ಕೂತ್ಕೊಂಡಿದೆ? ಹಳೆ ಸಂಸ್ಕಾರ. ಪ್ರತಿದಿನ ಕಸ ಗುಡಿಸ್ತಾ ಇರ್ತೀರಾ ಅಲ್ವಾ? ಕೆಲವೊಂದ್ಸಲ ನಮ್ಮ ಮನೆಗಳಲ್ಲಿ ಹಳೆ ಕಡೆಗೆ ನೀವು ನೆನ್ಪು ಮಾಡ್ಕೊಳ್ಳಿ, ನೀವು ಒಲೆ ಉರಿಸ್ತೀರಲ್ಲ, ಆವಾಗ ಅದರಲ್ಲಿರುವಂತ ಆ ಕಪ್ಪು ಕಲರದ ಹೊಗೆ ಏನಿದೆ ಯಾವ್ದ್ರ ಮೇಲೆ ಕೂತ್ಕೊಳ್ಳುತ್ತೆ? ಬಲ್ಬಿನ ಬಲ್ಬಿನ ಮೇಲೆ ಅಲ್ವಾ. ಅದು ಇದ್ದಾಗ ಏನಾಗುತ್ತೆ, ಬೆಳಕು ಕಡಿಮೆ ಬರುತ್ತೆ. ಅದ ಬಲ್ಬ್ ಅನ್ನು ತೆಗೆದ್ಬಿಟ್ಟು ಮತ್ತೆ ನೀರ್ ಹಾಕ್ಬಿಟ್ಟು ಒರೆಸ್ಬಿಟ್ಟು ಹಾಕಿದ್ರೆ ಮತ್ತೆ ವಾಪಸ್ ಪ್ರಕಾಶ ಏನಾಗತ್ತೆ, ಜಾಸ್ತಿ ಆಗತ್ತೆ. ಹಾಗೆ ಪ್ರತಿದಿನ ನಮ್ಮ ಮನಸ್ಸನ್ನ ದೇಹದ ಪ್ರತಿ ದೇಹ, ಭಾನದ ಪ್ರತಿ ದೇಹ, ಅಭಿಮಾನದ ಪ್ರತಿ ವಿಕಾರದ ಪ್ರತಿ ಇಟ್ಟಾಗ ಅಲ್ಲಿ ಏನಾಗತ್ತೆ, ಆತ್ಮ ಮಲಿನ ಆಗತ್ತೆ. ಹಾಗಿದ್ರೆ ಮನಸ್ಸು ದೇಹದ ಕಡೆಗೆ ಇಡಬೇಕು, ಇಡಬಾರ್ದು? ಇಡಬಾರ್ದು. ಇಡಬಾರ್ದಣ್ಣ. ಓಕೆ, ನೋಡಿ, ದೇಹದ ಪ್ರತಿ ಇರೋದು ತಪ್ಪಲ್ಲ. ಯಾಕಂದ್ರೆ ದೇಹ ನಿಮ್ಗೆ ಬೇಕು. ದೇಹ ಇಲ್ಲದೆ ನಾವು ಕರ್ಮ ಮಾಡ್ಲಿಕ್ಕೆ ಆಗೋದಿಲ್ಲ. ದೇಹದ ಕಡೆಗೆ ನೀವು ಇಡಿ, ಆದ್ರೆ ದೇಹದ ಅಭಿಮಾನ ಬರಬಾರ್ದು, ಅಥವಾ ನಾನು ದೇಹ ಹೇಳುವಂತ ಭಾನ ಇರಬಾರ್ದು. ನಾನು ಆತ್ಮ, ಶರೀರ ಹೇಳೋದೇನು, ಸಾಧನ. ಒಂದು ಸಾಧನ ಅಷ್ಟೇ. ಇವಾಗ ಉದಾಹರಣೆಗೆ ನೀವು ಒಂದು ವೈಟ್ ಡ್ರೆಸ್ ಹಾಕೊಂಡಿದ್ದೀರಾ ಅಂತ ತಿಳ್ಕೊಳ್ಳಿ. ಆ ವೈಟ್ ಡ್ರೆಸ್ಸಿನ ಬಗ್ಗೆ ಜಾಸ್ತಿ ಮೋಹ ಮಮತೆ ನಿಮ್ಗೆ ಬರುತ್ತಾ? ಅಟ್ಯಾಚ್ಮೆಂಟ್ ಬರುತ್ತೋ ಬರಲ್ವಾ? ಬರಲ್ಲ. ಸರಿ, ಅದೇ ಸ್ಥಳದಲ್ಲಿ ನೀವು ಅದೇ ಶರೀರದ ಮೇಲೆ ಒಂದು 50,000 ರೂಪಾಯಿ ರೇಷ್ಮೆ ಸೀರೆ ಉಟ್ಕೊಂಡಿದ್ದೀರಾ ಅಂತ ತಿಳ್ಕೊಳ್ಳಿ. ಅವಾಗ ಏನಾಗ್ತದೆ? ಮೋಹ ಅಯ್ಯೋ, 50,000 ರೂಪಾಯಿ ತಪ್ಪ, ಸ್ವಲ್ಪನೂ ಉಪ್ಪಿನಕಾಯಿ ತಾಗಬಾರ್ದು, ಸ್ವಲ್ಪನೂ ಮಣ್ಣು ತಾಗಬಾರ್ದು ಅಲ್ವಾ. ಅದ್ರ ಕಡೆಗೆ ಎಷ್ಟೇನಿರ್ತದೆ, ನಮ್ದು ಗಮನ. ಗಮನ ಇರ್ತದೆ ಅಲ್ವಾ. ಓಕೆ, ನಾರ್ಮಲ್ ಆಗಿದ್ದೀರಾ ಅಂತ ತಿಳ್ಕೊಳ್ಳಿ, ಶರೀರದ ಮೇಲೆ ಯಾವುದೇ ಆಭರಣ ಏನಾಗಿಲ್ಲ, ಇಲ್ಲ. ಅವಾಗ ಕಳ್ಳರು ಬಂದ್ಬಿಟ್ಟು ಅದನ್ನ ಕದ್ಕೊಂಡು ಹೋಗ್ತಾರೆ ಹೇಳುವಂತ ಭಯ ನಿಮ್ಗೆ ಇರೋದಿಲ್ಲ. ಇರೋದು. ಎಷ್ಟು ಮೈ ಮೇಲೆ ಆಭರಣ ಜಾಸ್ತಿ ಹಾಕೊಂಡಿರೋದು ಅಷ್ಟು ನಿಮ್ಗೆ ಏನಿರ್ತದೆ, ಭಯ. ಭಯ. ಒಂದ್ ಕಡೆಯಿಂದ ನಮ್ಮ ಹತ್ರ ಆಸ್ತಿ ಇದೆ ಅಂತ ಹೇಳ್ಬಿಟ್ಟು ಏನಿರ್ತದೆ, ಖುಷಿ ಇರ್ತದೆ. ಅದಕ್ಕಿಂತ ಜಾಸ್ತಿ ಭಯ. ಇವತ್ತು ಕೂಡ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿದ್ದಾಗ ಬಿಲ್ಡಿಂಗ್ಗಳಿಗೆ ತಾನೇ ಕಳ್ಳರ ಬರೋದು, ಇವ್ರದ್ದು ಹೆಚ್ಚಿಗೆ ಹಣ ಇದೆ ಅಂತ ಬಿಟ್ಟು ಅಲ್ವಾ. ಹೌದು. ಚೌಪಟಿ ಪಟ್ಟಿಲಿ ಯಾರು ಬರೋದಿಲ್ವಲ್ಲ. ಅದಕ್ಕಾಗಿ ಇವತ್ತು ಎಷ್ಟು ನಿಮ್ಮ ಹತ್ರ ಹಣ ಇರ್ತದೋ ಅವಾಗ ಇನ್ಕಮ್ ಟ್ಯಾಕ್ಸ್ನವ್ರು ಬಂದ್ಬಿಡ್ತಾರೇನೋ, ಗೌರ್ಮೆಂಟ್ ಅವ್ರು ಬಂದ್ಬಿಡ್ತಾರೇನೋ, ಕಳ್ಳರು ಬಂದ್ಬಿಡ್ತಾರೇನೋ, ಮನೇಲಿರುವಂತ ಒಳ್ಳೆ ವ್ಯಾಲ್ಯೂ ಆಗಿರುವಂತ ವಸ್ತುಗಳನ್ನ ಏನ್ ಮಾಡ್ಬಿಡ್ತಾರೆ, ತೆಗೆದುಕೊಂಡು ಹೋಗ್ಬಿಡ್ತಾರೇನೋ ಅಂತ ನಿಮ್ಗೆ ಏನಿರ್ತದೆ, ಭಯ. ಓಕೆ, ಸರಿ. ನಿಮ್ಮ ಮನೆಯಲ್ಲಿ ಹಳೆ ಕಾಲದಲ್ಲಿ ನೆಲದ ಮೇಲೆ ಕೂತ್ಕೊಂಡು, ಗೋಣಿ ಚೀಲದ ಮೇಲೆ ಕೂತ್ಕೊಂಡು ಏನ್ ಮಾಡ್ತಾರೆ, ಊಟ ಮಾಡ್ತಿದ್ರು ಅಂತ ತಿಳ್ಕೊಳ್ಳಿ. ಯಾವ್ದ್ರ ಮೇಲೆ ಕೂತ್ಕೊಂಡು? ಗೋಣಿ ಚೀಲದ ಮೇಲೆ. ಸರಿ, ಯಾರೊಬ್ರು ಬಂದ್ರು, ಅದ್ರ ಮೇಲೆ ಕೂತ್ಕೊಂಡು ಸ್ವಲ್ಪ ಗೋಣಿ ಚೀಲ ಮಣ್ಣಾಯ್ತು, ನಿಮ್ಗೆ ಏನಾದ್ರು ಬೇಜಾರಾಗತ್ತಾ? ಇಲ್ಲ. ಇಲ್ಲ. ಸರಿ, ನಿಮ್ಮ ಮನೇಲಿ ಸೋಫಾ ಇದೆ, ಏನಿದೆ, ಸ್ವಲ್ಪ ಯಾವ ಸೋಫಾ? 1,00,000 ರೂಪಾಯಿ ಸೋಫಾ. ಆ ಸೋಫಾ ಮೇಲೆ ಕುತ್ಕೊಂಡ್ಬಿಟ್ಟು ಅರ್ಧ ಅಡಿ ಕೆಳಗಡೆ ಹೋಗ್ತೀರ, ಸರಿನಾ? ಅದ್ರ ಮೇಲ್ಗಡೆ ವೈಟ್ ಕಲರ್ದು ಏನ್ ಹಾಕಿದ್ದೀರಿ, ಬಟ್ಟೆ ಹಾಕಿದ್ದೀರಾ, ಸರಿನಾ? ಯಾವುದೋ ಒಂದು ಮಗು, ನಿಮ್ಮ ಮಗುನೇ ಇರಬಹುದು, ಪಕ್ಕದ ಮನೆ ಮಗು ಇರ್ಬೋದು, ನೆಂಟ ಮನೆ ಮಗು ಇರ್ಬೋದು, ಅದು ಆಟ ಆಡ್ಕೊಂಡು ಬಂದ್ಬಿಟ್ಟು ಏನ್ ಮಾಡ್ತೋ, ಆ ಸೋಫಾ ಮೇಲೆ ಏನ್ ಮಾಡ್ತೋ, ಕುಣಿತಾ ಇದೆ. ಆವಾಗ ಆ ಕಾಲಿನ ಮಾರ್ಕು ಯಾವ್ದ ಮೇಲೆ ಬೀಳ್ತದೆ, ಬಟ್ಟೆ ಮೇಲೆ. ವೈಟ್ ಕಲರ್ ಬಟ್ಟೆ ಮೇಲೆ ಬರ್ತದೆ. ಮತ್ತೆ ಆ ಸ್ಪ್ರಿಂಗ್ ಫೋಮ್ ಏನಾಗ್ತದೆ, ಮೇಲೆ ಕೆಳಗೆ ಆಗ್ತದೆ. ಆವಾಗ ಅದನ್ನು ನೋಡಿರುವಂತ ನಿಮಗೆ ತುಂಬಾ ಖುಷಿ ಆಗತ್ತಲ್ವಾ? ಇಲ್ಲ, ಬೇಜಾರು. ಯಾಕೆ?
ಎಲ್ಲ ಮಣ್ಣಾಗ್ಬಿಟ್ಟೈತೆ ವೈಟ್ ಬಟ್ಟೆ. ಸರಿ, ಅದೇನೆ ಗೋಣಿ ಚೀಲದ ಮೇಲೆ ಆ ಮಗು ಬಂದ್ಬಿಟ್ಟು ಡ್ಯಾನ್ಸ್ ಮಾಡಿದ್ರೆ ಬೇಜಾರ. ಯಾಕೆ ಅದ್ರಲ್ಲಿ ಕಾಣಲ್ಲ ಅಲ್ವಾ? ಹಳೆ ಕಾಲದಲ್ಲಿ ಕಟ್ಟಿಗೆ ಚೇರ್ಗಳು ಇರ್ತಿದ್ವು, ಗೊತ್ತಲ್ಲ ನಿಮ್ಗೆ, ಸ್ಕೂಲಲ್ಲಿ ಮತ್ತು ಮನೆಗಳಲ್ಲಿ ಅಲ್ವಾ? ಅದ್ರಲ್ಲಿ ಬಂದ್ಬಿಟ್ಟು ಮಗು ಡ್ಯಾನ್ಸ್ ಮಾಡ್ತಾ ನಿಮ್ಗೆ ಏನಾದ್ರು ಬೇಜಾರಾಗತ್ತಾ? ಇಲ್ಲ. ಯಾವ್ದು ಉತ್ತಮ ಹೇಳಿ ನೋಡೋಣ ಇವಾಗ. ಸರಳವಾಗಿರೋದೇ ಕಟ್ಟಿಗೆ ಚೆ- ಉತ್ತಮ. ಅರ್ಥ ಆಯ್ತಾ? ಹಳೆ ಕಾಲದಲ್ಲಿ ಏನಾಗ್ತಿತ್ತು ಅಂತಂದ್ರೆ ಸ್ಟೀಲಿನ ಗ್ಲಾಸ್ಗಳನ್ನು ಯೂಸ್ ಮಾಡ್ತಿದ್ರು. ಇವಾಗ ಪ್ಲಾಸ್ಟಿಕ್. ಗಾಜಿನ ಗ್ಲಾಸ್ಗಳನ್ನು ಯೂಸ್ ಮಾಡ್ತಾರೆ ಅಲ್ವಾ? ಒಂದು ಮಗು ಗಾಜಿನ ಗ್ಲಾಸ್ ನಿನ್ ಕೈಲಿ ಬಿಟ್ಬಿಡ್ತು, ಡಗ್ ಅಂತ ಹೊಡೆದೋಯ್ತು, ಅವಾಗ ಏನಾಗ್ತದೆ? ಆ ಮಗುವಿನ ಮೇಲೆ ಸಿಟ್ಟು ಬರ್ತದೆ ಬರಲ್ವೋ? ಬರುತ್ತೆ. ಅದನ್ನೇ ಗ್ಲಾಸಿಂದು ಅಥವಾ ಪ್ಲಾಸ್ಟಿಕ್ ಅಂತ ಬಿಟ್ಬಿಟ್ಟು ಏನಾಗ್ಬಿಡ್ತದೆ? ಬಿಡ್ತು, ಹೋಯ್ತು, ಒರೆಸ್ಬಿಟ್ರೆ ಮುಗೀತಲ್ವಾ? ನೋಡಿ, ಸೂಕ್ಷ್ಮವಾಗಿ ಅಬ್ಸರ್ವೇಷನ್ ಮಾಡಿ ಆದ್ಮೇಲೆ ಏನೇನಾಗ್ತದೆ ಅಂತ. ಓಕೆ, ನಿಮ್ಮ ಕೈಲಿ ಒಂದು 50,000 ರೂಪಾಯಿ ಮೊಬೈಲ್ ಇದೆ, ಏನಿದೆ? 50,000. 50 ರೂಪಾಯಿ. ಒಂದು ಅರ್ಧ ಗಂಟೆ ಮೊಬೈಲ್ ಎಲ್ಲಿದೆ ಅಂತ ಗೊತ್ತಾಗ್ಲಿಲ್ಲ, ಎಲ್ಲೋ ಒಂದ್ ಕಡೆ ಇದೆ, ಕಳೆದೋಗ್ಬಿಟ್ಟಿದೆ ಅಂತ ತಿಳ್ಕೊಳ್ಳಿ. ಆವಾಗ ನಿಮ್ಗೆ ಏನಾಗ್ತದೆ? ಭಯ, ದುಃಖ ಬೇಜಾರ. ಅದೇ 500 ರೂಪಾಯಿ ಮೊಬೈಲ್ ಇದ್ರೆ ಏನು ಅನ್ಸಲ್ಲ. ಅನ್ಸತ್ತೆ ಹಳೇದಾಗಿತ್ತು ಬಿಡಿ ಹೋಗ್ಲಿ ಅಂದ್ರೆ 50,000 ರೂಪಾಯಿ ಇರುವಷ್ಟು ನಿಮ್ಗೆ ಏನಾಗೋದಿಲ್ಲ, ಅಷ್ಟು ಟೆನ್ಷನ್ ಏನಾಗೋದಿಲ್ಲ. ಇರೋದಿಲ್ಲ. ಅಂದಮೇಲೆ ಇವತ್ತು ಈ ಪ್ರಪಂಚದ ಬೆಲೆ ಬಾಳುವಂತ ಸಾಧನಗಳು ಅಂತ ನಾವೇನ್ ಹೇಳ್ತೀವಿ ಆತ್ಮೀಯರೇ, ಶ್ರೀಮಂತಿಕೆ ಅಂತ ಏನ್ ಹೇಳ್ತೀವಿ, ಆ ಸಾಧನವನ್ನ ಕಳೆದುಕೊಂಡಾಗ ಅಥವಾ ಸಾಧನದ ಮೇಲೆ ಯಾರಾದ್ರೂ ಏನಾದ್ರೂ ಒಂದು ಕರ್ಮವನ್ನ ಮಾಡಿದಾಗ ಆತ್ಮನಿಗೆ ತುಂಬಾ ದುಃಖ ಆಗತ್ತಲ್ವಾ? ಇದಕ್ಕೆ ಶ್ರೀಮಂತಿಕೆ ಅಂತ ಹೇಳ್ತಾರ? ಇದಕ್ಕೆ ಶ್ರೀಮಂತಿಕೆ ಅಂತ ಹೇಳ್ತಾರ, ಬಡತನ ಅಂತ ಹೇಳ್ತಾರ? ಸ್ಥೂಲವಾಗಿ ಶ್ರೀಮಂತಿಕೆ ಇದೆ, ಮಾನಸಿಕವಾಗಿ ಆ ಆತ್ಮ ಬಡತನದ ರೂಪದಲ್ಲಿ ಪ್ರತಿ ಸಲ ಏನ್ ಮಾಡ್ತಾ ಇದೆ? ದುಃಖದ ಅನುಭವ ಮಾಡ್ತಾ ಇದೆ. ಅಯ್ಯೋ ನೋಡ್ರಿ, 8 ಕೋಟಿ ರೂಪಾಯಿ ತಗೊಂಡಿರುವಂತ ಕಾರು ಬಿಸಿಲಲ್ಲಿ ಹೆಂಗೆ ನಿಂತಿದೆ ನೋಡ್ರಿ. ಅದೇನೆ 50,000 ರೂಪಾಯಿ ಕಾರ್ ಇದ್ದಿದ್ರೆ ಇಲ್ಲಿ ಬಿಡ್ರಿ, ಏನ್ ತೊಂದರೆ ಇಲ್ಲ, ಹಳೇದದ್ದು, ಅದಕ್ಕೆ ಪೇಂಟ್ ಹೋದ್ರು ಏನೂ ಸಮಸ್ಯೆ ಇಲ್ಲ ಅಲ್ವಾ? ನೋಡಿ, ಎಷ್ಟು ಸಣ್ಣ ಸಣ್ಣ ವಿಷಯಗಳು ಆತ್ಮನಿಗೆ ಮಾನಸಿಕವಾಗಿ ಏನು ಕೊಡ್ತಾ ಇರ್ತದೆ? ದುಃಖ, ನೋವು, ದುಃಖವನ್ನ ಕೊಡ್ತಾ ಇರ್ತದೆ. ಈಗ ಹೇಳಿ, ಸ್ಥೂಲವಾಗಿ ಶ್ರೀಮಂತರಾಗೋದು ಉತ್ತಮನೋ, ಸಿಂಪಲ್ ಆಗಿರೋದು ಉತ್ತಮನೋ? ಸಿಂಪಲ್ ಆಗಿರೋದು. ಅಲ್ವಾ? ಸರಿ, ಅದಕ್ಕಾಗಿ ಇದೆಲ್ಲವನ್ನ ಆದ್ಮೇಲೆ ಸೂಕ್ಷ್ಮ ರೂಪದಲ್ಲಿ ನಾವು ಧಾರಣೆಯನ್ನ ಮಾಡಬೇಕು. ನೀವು ನೋಡಿ, ಬ್ರಹ್ಮಬಾಬರ ಕಾಲದಲ್ಲಿ ಮೌಂಟ್ ಓಬನ್ನಲ್ಲಿ ಬಿಲ್ಡಿಂಗ್ ಗಳನ್ನ ಮಾಡಿದಾಗ ಬಿಲ್ಡಿಂಗ್ ಮಾಡ್ತಾ ಇದ್ರು, ಪ್ಲಾಸ್ಟಿಂಗ್ ಮಾಡ್ತಿದ್ರು, ಒಂದು ವೈಟ್ ಸುಣ್ಣ ಅಷ್ಟೇ ಅಲ್ವಾ? ಆದ್ರೆ ಈಗ ಅಲ್ಲ ಅಲ್ಲ. ಅದಕ್ಕೆ ಪಟ್ಟಿ ಮಾಡಬೇಕಂತೆ, ಅದಕ್ಕೆ ಪೇಂಟ್ ಮಾಡಬೇಕಂತೆ, ಕಲರ್ ಕಲರ್ ಪೇಂಟು, ಅದಕ್ಕೆ ತಕ್ಕ ಹಾಗೆ ಫರ್ನಿಚರು, ಅದಕ್ಕೆ ತಕ್ಕ ಹಾಗೆ ಅದ್ರ ಮೇಲೆ ಬಟ್ಟೆ ಎಲ್ಲ ಮಾಡಿಬಿಟ್ಟು ಯೋಗನೇ ಇಲ್ಲ ಅಲ್ವಾ? ಸ್ಥೂಲವಾಗಿರೋದು ಎಲ್ಲ ಇದೆ ಬಿಟ್ರೆ ಅಲ್ಲಿ ಆತ್ಮಗಳಿಗೆ ಏನು ಬೇಕು ಅದಿಲ್ಲ ಅಲ್ವಾ? ಬ್ರಹ್ಮಬಾಬಾ ಇದ್ದಾಗ ಏನಿತ್ತು ಹೇಳಿ? ಊಟ ತಿಂಡಿ ಕೊಡ್ತಿರ್ಲಿಲ್ಲ ಯಜ್ಞ ಮಕ್ಕಳಿಗೆ, ಏನು ಕೊಡ್ತಾ ಇದ್ರು? ಜ್ಞಾನ ಯೋಗ ಕೊಡ್ತಾ ಇದ್ರಲ್ವಾ? ನಾವು ಯಾಕೆ ತಮೋ ಪ್ರಧಾನದ ಕಡೆಗೆ ಹೋಗ್ತಾ ಇದ್ದೀವಿ? ಯಾಕೆ ಒಂದು ಸೇವೆಯಲ್ಲಿ ಫಲ ಸಿಗ್ತಾ ಇಲ್ಲ? ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಮೇನ್ ಇರೋದು ಅದು ಸೂಕ್ಷ್ಮತೆ. ಆತ್ಮನಿಗೆ ಬೇಕಾಗಿರೋದನ್ನ ನಾವು ಕೊಡ್ಲಿಕ್ಕೆ ಏನಾಗಿರ್ಬೇಕು? ನಿಮಿತ್ತರಾಗಿರ್ಬೇಕಲ್ವಾ? ಆವಾಗ ನೋಡಿ, ಸೇವೆಯ ಫಲ ನಿಮ್ಗೆ ಎಷ್ಟು ಚೆನ್ನಾಗಿ ಸಿಗ್ತದೆ, ಮನಸ್ಸು ಎಷ್ಟು ಖುಷಿಯಾಗಿರ್ತದೆ ಅಲ್ವಾ? ಅದಕ್ಕೆ ಹೇಳ್ತಾರೆ, ನೀವು ಒಂದು ಜನ್ಮ ಏನಾಗಿರ್ಬೇಕಂತೆ? ಜಾಗೃತವಾಗಿರ್ಬೇಕಂತ. ಯಾವ್ದಲ್ಲಿ ಜಾಗರಣೆ? ಉಪವಾಸ ಅಂದ್ರೆ ಸದಾ ಭಗವಂತನ ಜೊತೆಲಿ ಇದ್ಬಿಟ್ಟು ನಿಮ್ಮ 3 ಪಿನ್ ಅನ್ನ ಯಾರ ಜೊತೆಗೆ ಇಡಬೇಕು? ಇದು ಚಾರ್ಜ್ ಮಾಡ್ಬೇಕಾದ್ರೆ 3 ಪಿನ್ ಇರ್ತದೆ ತಾನೆ? ಅದಕ್ಕಾಗಿ ಮನ, ಬುದ್ಧಿ, ಸಂಸ್ಕಾರ ಇದನ್ನ ಯಾರ ಜೊತೆಗೆ ಇಡಬೇಕು? ಬಾಬಾ ಜೊತೆ ಕನೆಕ್ಟ್ ಆಗಿಟ್ಟಾಗ ನಿಮ್ಮ ಆತ್ಮರೂಪಿ ಬ್ಯಾಟರಿ ಏನಾಗ್ತಾ ಇರ್ತದೆ? ಚಾರ್ಜ್ ಆಗ್ತಾ ಇರ್ತದೆ. ಅದರಿಂದ ಅಲ್ಲಿರುವಂತ ವಿಶ್ವದಲ್ಲಿರುವಂತ ಎಲ್ಲರಿಗೂ ಕೂಡ ಏನಾಗ್ತಾ ಹೋಗ್ತದೆ? ಬೆಳಕು. ಈಗ ನೀವು ಮನೆಯಲ್ಲಿ ಸಂಪಾದನೆ ಮಾಡ್ತಿದ್ರ ಅಂತ ತಿಳ್ಕೊಳ್ಳಿ, ನಿಮ್ಮ ಮನೆಯಲ್ಲಿ UPS ಇನ್ವರ್ಟರ್ ಹಾಕ್ತಾರೆ, ಅದು ನಿಮ್ಗೆ ಮಾತ್ರ ಸಿಗ್ತದ, ಮನೆಯವ್ರಿಗೆಲ್ಲರಿಗೂ ಸಿಗತ್ತೋ? ಅಲ್ವಾ? ಹಾಗೆ ನೀವೊಬ್ರು ಬ್ಯಾಟ್ರಿ ಹಾಕೊಂಡು ಚಾರ್ಜ್ ಮಾಡ್ಕೊಂಡ್ಬಿಟ್ಟು ಆತ್ಮದ ರೂಪಿ ಪೂರ್ತಿ ವಿಶ್ವಕ್ಕೆ ಏನಾಗ್ತದಂತೆ? ಬೆಳಕು. ವಿಶ್ವಕ್ಕೆ ಬೆಳಕು ಕೊಡ್ಬೇಕು ಅಂತಂದ್ರೆ ನೀವೇನಾಗ್ಬೇಕು? ಬಲ್ಬ್ ಆಗ್ಬೇಕು, ದೀಪ ಆಗ್ಬೇಕು, ಹೆಲೋಜಿನ್ ಬಲ್ಬ್ ಆಗ್ಬೇಕು, ಸೂರ್ಯ ಆಗ್ಬೇಕಲ್ವಾ? ಅದಕ್ಕಾಗಿ ಯಾವಾಗ್ಲೂ ಕೂಡ ನಾನೇನ್ ಚಾರ್ಜ್ ಆಗ್ತಾ ಇದ್ದೇನೆ, ಆ ಪ್ರಕಾಶ ಪೂರ್ತಿ ಯಾರಿಗೆ ಬೀಳ್ತಾ ಇದೆ?
ವಿಶ್ವಕ್ಕೆ ಬೀಳ್ತಾ ಇದೆ ಅಂದ್ರೆ ಸದಾಕಾಲ ನೀವು ಪರಂಧಾಮದಲ್ಲಿ ಇದ್ಬಿಟ್ಟು ಏನ್ ಮಾಡ್ಬೇಕು? ಶಕ್ತಿಯನ್ನ ಕೊಡಲಿಕ್ಕೆ ನಿಮಿತ್ತರಾಗಿರ್ಬೇಕು. ಅಲ್ಲೇ ಚಾರ್ಜ್ ಮಾಡ್ಬೇಕು, ಅಲ್ಲೇ ಬಲ್ಬ್ ಏನಾಗ್ಬೇಕು? ಉರಿತಾ ಇರ್ಬೇಕು, ಅಲ್ಲಿಂದ ಪ್ರಕಾಶ ಏನಾಗ್ಬೇಕು? ಕೆಳಗಡೆಗೆ ಬರ್ತಾ ಇರ್ಬೇಕು. अभी आपने ऐसा जागरण किया है जो सारे विश्व आपके जागरण से ಜಾಗತೆ ಜ್ಯೋತಿ रहेगी. ಈ ರೀತಿ ಜಾಗರಣೆ ಮಾಡಿದ್ದೀರಾ, ಇದರಿಂದ ಪೂರ್ತಿ ವಿಶ್ವ ಏನಾಗ್ಬೇಕು? ಪ್ರಕಾಶಮಯವಾಗ್ಬೇಕು. ಯಾವ್ದಿಂದ? ಜಾಗರಣೆಯಿಂದ. ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಪವಿತ್ರತೆ, ಶಕ್ತಿ. ಇದರಿಂದ ಏನಾಗಿರ್ಬೇಕು? ಜಾಗರಣೆ ಪ್ರಕಾಶ. ಆಗ್ಬೇಕು. ಅಂತಂದ್ರೆ ಈಗ ಹೇಗೆ ಸ್ಥೂಲವಾದ ಸೂರ್ಯ ಬಂದಾಗ ಜನ ಕಣ್ಣು ಬಿಟ್ಬಿಟ್ಟು ಹೊರಗಡೆಗೆ ಬಂದು ಆ ಸೂರ್ಯನ ಬೆಳಕಿನಲ್ಲಿ ಪ್ರಕಾಶವನ್ನ ತೆಗೆದುಕೊಳ್ತಾರೆ ಮತ್ತು ಕರ್ಮ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಆ ಸುಖವನ್ನ ಅನುಭವಿಸ್ತಾರಲ್ವ. ಹಾಗೆ ನಿಮ್ಮಿಂದ ಬರುವಂತಹ ಆ ಒಂದು ಸಪ್ತ ಗುಣಗಳಿಂದ ಆತ್ಮರೇನಾಗ್ಬೇಕು? ಕಣ್ಣು ಬಿಟ್ಬಿಟ್ಟು ಓಡೋಡೋಡೋಡೋಡೋಡ್ ಬರಬೇಕು. ಎಲ್ಲಿ? ಬಾಬಾ ಮನೆ ಆ ಸುಖವನ್ನ ಅನುಭವ ಮಾಡ್ಲಿಕ್ಕೆ ಬರಬೇಕು. ಯಾಕಂದ್ರೆ ಅದರಿಂದ ಅವರು ವಂಚಿತರು ಆಗಿದ್ದಾರೆ. ತುಂಬಾ ಚಳಿ ಇದ್ದಾಗ ಜನ ಏನ್ ಮಾಡ್ತಾರೆ ಹೇಳಿ ನೋಡೋಣ? ಬೆಂಕಿ ಕಾಯಿಸ್ತಾರೆ. ಬೆಂಕಿ ಕಾಯ್ದ ಜೊತೆಗೆ ಸೂರ್ಯನ ಉದಯ ಆದ ತಕ್ಷಣ ಸೂರ್ಯನ ಕಿರಣ ಎಲ್ಲಿದೆ ಅಂತ ಬಿಟ್ಟು ಏನ್ ಮಾಡ್ತಾರೆ? ಶರೀರವನ್ನು ಒಯ್ದ್ಬಿಟ್ಟು ಅಲ್ಲಿ ನಿಲ್ಲಿಸ್ತಾರೆ ಅಲ್ವಾ? ಬಿಸಿ ಆಗ್ತದೆ ಅಂತ ಅಲ್ವಾ? ಹಾಗೆ ಇಲ್ಲಿ ಮಾಡ್ತಾರೆ, ಇನ್ನು ಮುಂದಿನ ದಿನದಲ್ಲಿ ನೀವು ನಿಮ್ಮ ಮನಸ್ಸನ್ನ ಪರಮಧಾಮದಲ್ಲಿ ವಿಶ್ವ ಕಲ್ಯಾಣಕ್ಕೆ ಅಂತ ಇಟ್ಟಾಗ ಮೊದಲನೇದಾಗಿ ಆ ಮನಸ್ಸು ಪವಿತ್ರವಾಗಿರಬೇಕು. ಹೆಂಗಿರ್ಬೇಕು? ಪವಿತ್ರವಾಗಿ ಹಂಗಂದ್ರೆ ನಿಮ್ಮ ಯಾವ್ದು? ಮನಸ್ಸು ಪರಮಾತ್ಮನನ್ನ ಬಿಟ್ಟು ಬೇರೆ ಯಾವುದ್ರ ಜೊತೆಗೂ ಕನೆಕ್ಟ್ ಆಗಿರ್ಬೇಕು. ಆಗಬಾರದು. ಯಾವಾಗ? ಆ ರಾಜಯೋಗದ ಸಮಯದಲ್ಲಿ. ಓಕೆ, ಆಮೇಲೆ ಕರ್ಮಯೋಗದ ಸಮಯದಲ್ಲೂ ಕೂಡ ಏನಾಗ್ತದೆ? ಆವಾಗ ನೀವು ಕರ್ಮದ ಕಡೆ ಗಮನ ಕೊಡಬೇಕಾಗ್ತದೆ. ಸ್ವಲ್ಪ ಪ್ರಮಾಣ ಕರ್ಮದ ಕಡೆ ಗಮನ ಕೊಡಿ, ಅದು ಹೆಚ್ಚಿನ ಸಮಯದಲ್ಲಿ ಇರ್ಬೇಕು ಚಾರ್ಜಿಂಗ್. ಓಕೆ, ಸರಿ. ಅದು ನೀವು ಆಗಿದೆ, ಅಲ್ಲಿಂದ ಪ್ರಕಾಶ ಬರ್ತಾ ಇದೆ, ಭೂಮಿಗೆ ತಲುಪ್ತಾ ಇದೆ ಅಂತ ಹೆಂಗ್ ಗೊತ್ತಾಗ್ತದೆ? ಶಾಂತಿ ಶಾಂತಿ ಅನುಭವ. ಅದು ಆ ರೀತಿ ಆದ್ರೆ ಆತ್ಮಗಳು ಮೌಂಟ್ ಅಬುಗೆ ಸೇವಾ ಕೇಂದ್ರಗಳಿಗೆ ಓಡೋಡೋಡೋಡೋಡ್ ಏನ್ ಮಾಡ್ತಾರೆ? ಬರ್ತಾರೆ. ಯಾಕೆ? ನಿಮ್ಮ ಜ್ಞಾನ ಕೇಳಲಿಕ್ಕ? ನೀವು ಕೊಟ್ಟಿರೋ ಬ್ರಹ್ಮ ಭೋಜನ ತಿನ್ಲಿಕ್ಕ? ಯಾಕೆ ಬರ್ತಾರೆ? ಪರಮಾತ್ಮ ಸುಖ ಅನುಭವ. ನೀವು ಅಮೃತ ವೇಳೆಯ ಸಮಯದಲ್ಲಿ, ಯೋಗದ ಸಮಯದಲ್ಲಿ, ಟ್ರಾಫಿಕ್ ಕಂಟ್ರೋಲ್ ಅಲ್ಲಿ, ಕರ್ಮಯೋಗದಲ್ಲಿ, ಬ್ರಹ್ಮಭೋಜನ ಸ್ವೀಕಾರ ಮಾಡುವಂತ ಸಮಯದಲ್ಲಿ, ನುಮಾಶಾಮ ಯೋಗದಲ್ಲಿ ಮನಸ್ಸನ್ನ ಪರಮಧಾಮದಲ್ಲಿಟ್ಟು ವಿಶ್ವಕ್ಕೆಲ್ಲರಿಗೂ ಕೂಡ ಆ ಪ್ರಮಾಣದ ಪವಿತ್ರ ಶಕ್ತಿಯ ಕಿರಣಗಳು ಓಕೆ ಅಲ್ಲೋಗ್ಬಿಟ್ಟು ತಲುಪಿದಾಗ ಏನಾಗ್ತದೆ? ಜನ ಅಲ್ಲೆಲ್ಲ ಬರ್ತಾರೆ. ಎಲ್ಲಿಗೆ ಬರ್ತಾರೆ? ವಿಶ್ವದ ಬೇರೆ ಬೇರೆ ಸೇವಾ ಕೇಂದ್ರಗಳಿಗೆ ಬರ್ತಾರೆ. ಅವ್ ನೀವು ಕೇಳ್ಬೋದು, ಅಲ್ಲ ಅಣ್ಣವ್ರೆ, ನಾವು ಯೋಗ ಮಾಡದೆ ಸೇವಾ ಕೇಂದ್ರಗಳಿಗೆ ಹೆಂಗ ಬರ್ತಾರೆ ಅಂತ ನಿಮ್ದು ಪ್ರಶ್ನೆ. ಹೌದು ಅಲ್ವಾ? ಈಗ ಕೋರ್ಸ್ ತಗೊಳ್ಳಿಕ್ಕೆ ನಿಮ್ಮ ಎದುರುಗಡೆ ಬರಬೇಕು, ಅವರು ಎಲ್ಲಾ ಕಡೆ ವಿಶ್ವದ ಎಲ್ಲಾ ಕಡೆಗೂ ಸೇವಾ ಕೇಂದ್ರಕ್ಕೆ ಬರಬೇಕು? ಇಲ್ಲಪ್ಪ ಅಣ್ಣವ್ರೆ, ನಮ್ ಸೆಂಟರಿಗೆ ಬರ್ಬೇಕು. ಎಲ್ಲಿಗೆ ಬರ್ಬೇಕು? ನಮ್ ಸೆಂಟರ್ ಮಜಾ ಏನು ಗೊತ್ತಾ? ಓಕೆ, ನಿಮ್ ಸೆಂಟರ್ಗೆ ಬರಬೇಕು. ನೀವು ನಿಮ್ಮ ಮನೆಯಿಂದ ಒಂದು 4 ಕಿಲೋಮೀಟರ್ ದೂರದಲ್ಲಿ ಸೆಂಟರ್ಗೆ ಹೋಗ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ. ಸರಿ, ನಿಮ್ಮ ಮನೆ ಹತ್ತನೇ ಒಂದು ಸೇವಾ ಕೇಂದ್ರ ಓಪನ್ ಆಯ್ತು. ಆವಾಗ ಏನಾಗ್ತದೆ? ನಿಮ್ ಸ್ಟೈಲ್ ಚೇಂಜ್. ಬಾಬಾ, ಈಗ ಆತ್ಮಗಳು ಎಲ್ಲಿ ಬರ್ಬೇಕು? ನಮ್ಮ ಮನೆ ಹತ್ರನೇ ಬರ್ಬೇಕು ಈ center. ಸೆಂಟರ್ಗೆ ಬರ್ಬೇಕು. ನೀವ್ ಹೇಳ್ದಂಗೆ ಏನ್ ಮಾಡ್ಬೇಕಾಯ್ತು? ಬಾಬಾ ಕೇಳಬೇಕು. ಹಾಗಿದ್ರೆ ನೀವು ಇಲ್ಲಿ ಕೂತ್ಕೊಂಡ್ಬಿಟ್ಟು ಈ ಒಂದು ಶಕ್ತಿ, ಈ ಒಂದು ವಿಧಿಯಿಂದ ರಾಜಯೋಗವನ್ನು ಮಾಡಿದಾಗ ವಿಶ್ವದ ಎಲ್ಲಾ ಕಡೆಗೂ ಕೂಡ ಬಾಬನ ಮಕ್ಕಳು ಬರ್ತಾರೋ ಬರಲ್ವೋ? ಬರ್ತಾರೆ. ಅದಕ್ಕೆ 2 ಉದಾಹರಣೆ ಬಾಬಾ ಕೊಡ್ತಾನೆ. ಮೊದಲನೇದು ಪ್ರಾಕ್ಟಿಕಲ್, ಈಗ ಇರುವಂತ ಶಿವಾನಿ ಬೆಹನ್ ಕೂತ್ಕೊಂಡು ಡೆಲ್ಲಿಯಲ್ಲಿ ಸ್ಟುಡಿಯೋದಲ್ಲಿ ಈಶ್ವರಿ ಜ್ಞಾನವನ್ನು ಹೇಳಿದಾಗ ಆ ಜ್ಞಾನವನ್ನು ಕೇಳಿಬಿಟ್ಟು ಶಿವಾನಿ ಬೆಹನ್ ಕ್ಲಾಸನ್ನು ಕೇಳ್ಕೊಂಡು ನಾವು ಸೆಂಟರ್ಗೆ ಬರ್ತಿದೀವಿ ಅಂತ ಇವತ್ತು ಎಷ್ಟು ಆತ್ಮಗಳು ಬರ್ತಾ ಇದ್ದಾರೆ ಇಲ್ವೋ? ಶಿವಕ ವಾಣಿ, ಶಿವ ಹೇಳಿರುವಂತ ಜ್ಞಾನವನ್ನ ಹೇಳಲಿಕ್ಕೆ ಅವರು ನಿಮಿತ್ತ. ಆ ಜ್ಞಾನವನ್ನ ಕೇಳಿಬಿಟ್ಟು ಆ ಜ್ಞಾನ ಪಡ್ಕೊಳ್ಳಿಕ್ಕೆ ಅವ್ರು ಎಷ್ಟು ಜನ ಇಲ್ಲಿಗೆ ಬರ್ತಿದ್ದಾರೆ?
ಅಲ್ವಾ? ಅದೇನೆ ನೀವು ಕಾರ್ಯಕ್ರಮವನ್ನ ಮಾಡ್ತೀರಾ, ದೊಡ್ಡ ದೊಡ್ಡ ಲಿಂಗಗಳನ್ನ ಇಡ್ತೀರಾ, ಇಟ್ಲೋ ಪರಿಶ್ರಮ ಪಡ್ತೀರಾ, ಅದರಿಂದ ಎಷ್ಟು ಜನ ಆತ್ಮಗಳು ಸೆಂಟರ್ಗೆ ಬರ್ತಾ ಇದ್ದಾರೆ ಯೋಚನೆ ಮಾಡಿ ನೋಡೋಣ. ಅಲ್ವಾ? ಆ ವ್ಯತ್ಯಾಸ ಗೊತ್ತಾಗ್ತಾ ಇದೆಯಾ? ನಂಬರ್ 1. ನಂಬರ್ 2, ಬ್ರಹ್ಮ ಬಾಬಾ ಸಾಕಾರದಲ್ಲಿದ್ದಾಗ ಏನ್ ಮಾಡಿದ್ರು? ಸಾಕಾರದಲ್ಲಿ ಬ್ರಹ್ಮ ಬಾಬಾ ಎಲ್ಲಿದ್ರು? ಪಾಂಡವನ್ ಪಾಂಡಭವನದಲ್ಲಿದ್ರು ಅಲ್ವಾ? ದಾದಿಯವನ್ನೆಲ್ಲ ಏನ್ ಮಾಡಿದ್ರು? ಬೇರೆ ಬೇರೆ ಕಡೆಗೆ ಸೆಂಟರ್ ಓಪನ್ ಮಾಡಿ ಕಳಿಸಿದ್ರು ತಾನೆ. ಆ ಸೆಂಟರ್ಗೆಲ್ಲ ಏನ್ ಆತ್ಮಗಳು ಬರ್ತಾ ಇದ್ರು, ಆ ದಾದಿಯವರ ಪರಿಶ್ರಮದಿಂದ ಬರ್ತಿದ್ರು. ಮೇಜರ್ ಬ್ರಹ್ಮ ಬಾಬಾ ಅವರ ಪರಿಶ್ರಮ ಇತ್ತು. ಬ್ರಹ್ಮ ಬಾಬಾ ಬಾಬಾ. ಆ? ಹಾಗಿದ್ರೆ ಬ್ರಹ್ಮ ಬಾಬಾ ಅಲ್ಲೆಲ್ಲ ಹೋಗಿದ್ರ ಸ್ಥೂಲವಾಗಿ, ಶಾರೀರಿಕವಾಗಿ? ಇಲ್ಲ ಇಲ್ಲ. ಇಲ್ಲ. ಅವ್ರಿದ್ದಲ್ಲಿ ಪಾಂಡವನ್ ಆದ್ರೆ ಅವರ ಯೋಗದ ಶಕ್ತಿಯಿಂದ ಏನಾಗ್ತಿತ್ತು, ಅದಕ್ಕೆ ಅಟ್ರಾಕ್ಷನ್ ಆಗ್ಬಿಟ್ಟು ಏನಾಗ್ತಿದ್ದು, ಆತ್ಮಗಳು ಆ ಸೇವಾ ಕೇಂದ್ರಗಳಿಗೆ ಈಶ್ವರಿ ಜ್ಞಾನವನ್ನ ಅನುಭವವನ್ನು ಪಡೀಲಿಕ್ಕೆ ಬರ್ತಾ ಇದೆ ಅಲ್ವಾ? ನೀವು ಕೂಡ ಬಾಪ್ ಸಮಾನ ಆಗ್ಬೇಕಲ್ವಾ? ಆಗ್ಬೇಕೋ ಬೇಡ? ಈಗ ಹೇಳಿ, ಆಗ್ಬೇಕು. ನಮ್ಮ ಸಾಧನೆ ಹೇಗಿರ್ಬೇಕಾಗಿದ್ರೆ, ಮೂಲ ನಾವು ತೀವ್ರವಾಗಿ. ಯೋಗದಲ್ಲಿ ಕೂತ್ಕೊಂಡಾಗ ನಮ್ಮ ಮನಸ್ಸು ಸದಾಕಾಲ ಎಲ್ಲಿರ್ಬೇಕು? ವಿಶ್ವದ ಕಡೆಗಿದ್ದು, ಆವಾಗ ಸಂಪೂರ್ಣವಾಗಿ ಎಲ್ಲದಿಂದ ನೀವೇನಾಗಿದ್ದು ಡಿಟ್ಯಾಚ್. ಕೇವಲ ಬಾಬನ ಶಕ್ತಿ ನಿಮ್ಮ ಮೂಲಕ ಏನಾಗಿದೆ, ಪ್ರವಾಹ ಆಗ್ತಾ ಇದೆ. ಹೇಗೆ ಬಲ್ಪು ಆನ್ ಮಾಡಿದಾಗ ಅದೇನ್ ಕೆಲಸ ಕೊಡೋದು, ಏನ್ ಮಾಡ್ತದದು? ಅದಕ್ಕೆ ಪ್ರಕಾಶ ಬೆಳಕು ಕೊಡೋದಷ್ಟೇ ಕೆಲಸ. ಅದಕ್ಕೆ ಅದು ಹಗಲು ರಾತ್ರಿನೋ, ಎದುರುಗಡೆ ಒಳ್ಳೆಯವರು ಕೆಟ್ಟವರು, ಅಲ್ಲಿ ನಾಯಿ ಇದೆಯೋ, ಕೋಳಿ ಇದೆಯೋ, ಕುರಿ ಇದೆಯೋ, ಜಿರ್ಲೆ ಇದೆಯೋ, ಸೊಳ್ಳೆ ಇದೆಯೋ, ಅದಕ್ಕೇನು ಸಂಬಂಧ ಇಲ್ಲ. ಇಲ್ಲ. ಅದರ ಪ್ರಭಾವ ಆ ಬಲ್ಬಿನ ಮೇಲೆ ಬೀಳೋದಿಲ್ಲ. ಹಾಗೆ ನೀವೇನ್ ಮಾಡ್ಬೇಕು? ನಿಮ್ಮ ಜೀವನ, ನಿಮ್ಮ ಪಾತ್ರ, ನಿಮ್ಮ ಕರ್ಮ, ಕರ್ಮದ ಫಲ, ವಿಕಾರ, ಯಾವುದರ ಪ್ರಭಾವವನ್ನು ಕೂಡ ವಿಶೇಷವಾಗಿ ರಾಜಯೋಗ ಮತ್ತು ಸೇವೆ ತಪಸ್ಸು ಮಾಡಬೇಕಾದ ಸಮಯದಲ್ಲಿ ನಿಮ್ಮ ಮನಸ್ಸು ವಿಚಲಿತ ಆಗ್ಬಾರ್ದು. ಆಗಬಾರದು. ಆ ರೀತಿ ನಮ್ಗೇನ್ ಅನ್ಸ್ಬೇಕು ಅಂದ್ರೆ, ಆ ಶಕ್ತಿ ಏನಾಗ್ತಾ ಇದೆ, ಆ ಬಿಸಿಯ ಮೂಲಕ, ಬಿಸಿ ಇರ್ಬೋದು, ಶಾಂತ ಇರ್ಬೋದು, ಆ ಕಿರಣ ಏನಾಗಿದೆ, ಫ್ಲೋ ಆಗಿದೆ, ನಿಮ್ಗೆ ಏನಾಗ್ಬೇಕು? ಕಾಣಬೇಕು. ಕಿರಣ ಕಾಣಬೇಕು ಅಂತೇನಿಲ್ಲ, ಬಣ್ಣ ನೋಡ್ಲಿಕ್ಕೆ ಹೋಗ್ಬೇಡಿ, ವೈಟ್ ನೋಡ್ಲಿಕ್ಕೆ ಹೋಗ್ಬೇಡಿ, ಆ ಫೀಲಿಂಗ್ ಹೇಳೋದು ಏನಾಗ್ಬೇಕು? ಆಗ್ಬೇಕಲ್ಲ. ಈ ರೀತಿ ನೀವು ಶಿವರಾತ್ರಿ ದಿನ ಮಾತ್ರ ಮಾಡ್ಬೇಕು, ಪೂರ್ತಿ ಜನ್ಮ ಮಾಡ್ಬೇಕು? ಪೂರ್ತಿ ಜನ. ಸರಿ. ಪೂರ್ತಿ ಜನ್ಮ ಅಮೃತ ವೇಳೆಯಲ್ಲಿ ಮಾತ್ರ ಮಾಡ್ಬೇಕು, ನುಮಾಶಾಮ ಯೋಗದಲ್ಲೂ ಮಾಡ್ಬೇಕು? ಅದ ಮಾಡ್ಬೇಕು. ಆ? ಮಾಡ್ಬೇಕು ಅದ ಮಾಡ್ಬೇಕು. ಪೂರ್ತಿ ಅದ ದಿನ ಮಾಡ್ಬೇಕಲ್ವಾ? ಪೂರ್ತಿ ದಿನ ಮಾಡಬೇಕು ಅಂದ್ರೆ ಒಂದ್ ಕಡೆ ಕುತ್ಕೊಂಡಾಗ ಪ್ರಾಕ್ಟೀಸ್ ಅನ್ನ ಮಾಡಿ. ಶರೀರವನ್ನು 45 ನಿಮಿಷನೋ 1 ಗಂಟೆನೋ ನೀವು ಅಮೃತ ವೇಳೆ ಕುಳಿಸಿದಾಗ ಎಷ್ಟು ಸಮಯ ನಿಮ್ಮ ಮನಸ್ಸು ಈ ಸ್ಥಿತಿಯಲ್ಲಿ ಇರುತ್ತೆ ಅಂತ ನಾವೇನ್ ಮಾಡ್ಬೇಕು? ಚೆಕ್ ಮಾಡಿ ಬಾಬಾ ನೋಡೋದಲ್ಲಿ ಬ್ಯುಸಿ ಆಗಿದೆವು, ಅಥವಾ ನಾವು ಕಿರಣ ತಗೊಂಡ್ಬಿಟ್ಟು ನಾವು ತಿನ್ನೋದಲ್ಲಿ, ನಾವು ಅನುಭವಿಸಲು ಬ್ಯುಸಿ ಆಗಿದೆವು, ಅಥವಾ ಅವ್ರ ಸಮಸ್ಯೆ ಇವ್ರ ಸಮಸ್ಯೆ ಹೇಳ್ತಾ ಇದ್ದೀವೋ, ನಮ್ಮ ಕಷ್ಟಗಳನ್ನ ಹೇಳ್ತಿದ್ದೆವು, ಅಳ್ತಾ ಇದ್ದೀವೋ, ಕೂಗ್ತಾ ಇದ್ದೀವೋ, ಬೊಬ್ಬೆ ಹೊಡಿತಾ ಇದ್ದೇವೋ, ಎಲ್ಲದಕ್ಕಿಂತ ಮುಖ್ಯವಾಗಿ ವಿಶ್ವಕ್ಕೆ ನಿದ್ರೆ ಮಾಡ್ತಿದ್ದೀವೋ ಅಂತ ಏನ್ ಮಾಡ್ಬೇಕು? ಚೆಕ್ ಮಾಡಿ. ಚೆಕ್ ಮಾಡ್ಕೊಳ್ಬೇಕಾಗ್ತದೆ. ಅದಕ್ಕೆ ಸಮಯದ ಅನುಸಾರ ನಮ್ಮ ಸ್ಥಿತಿ ಹೇಗಿರ್ಬೇಕಂತೆ? ವಿಶ್ವ ಪರಿವರ್ತನ್. ಬಾಬಾ ಹೇಳಿದಲ್ಲ ಮೇಲ್ಗಡೆಗೆ, ಇದು ಯಾವ ಬರ್ತಡೆ? ಇದು ತಂದೆ ಮತ್ತು ಮಕ್ಕಳು ಇಬ್ರು ಸೇರ್ಬಿಟ್ಟು ವಿಶ್ವ ಪರಿವರ್ತನೆ ಮಾಡುವಂತಹ ಹೊಸ ಜನ್ಮ ಅಂತ ಹೇಳಿದ್ರು ತಾನೆ. ಆ ಜನ್ಮ ಬಂದ ಮೇಲೆ ಆ ಹೊಸ ಜನ್ಮಕ್ಕೆ ತಕ್ಕಾಗಿ ಕಾಯಕವನ್ನ ಮಾಡ್ಬೇಕಲ್ವಾ? ಸರಿ, ನೀವು ಒಬ್ಬರೇ ಇದ್ದಾಗ ಮದ್ವೆಗೆ ಏನ್ ಮಾಡ್ತಿದ್ರು? ಒಬ್ಬರೇ ಹೋಗ್ತಾ ಇದ್ರಿ ಅಲ್ವಾ? ಮದ್ವೆ ಆದ್ಮೇಲೆ ಜೊತೆ ಪತ್ನಿಯನ್ನ ಕರ್ಕೊಂಡು ಹೋಗ್ಬೇಕಲ್ಲ? ಮಕ್ಕಳಾದ್ಮೇಲೆ ಮಕ್ಕಳನ್ನ ಕರ್ಕೊಂಡು ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕಲ್ವಾ? ಹಾಗೆ ನಾವು ವಿಶ್ವ ಕಲ್ಯಾಣಕಾರಿಗಳು ಅಂತಂದ್ಮೇಲೆ ಭಗವಂತನ ಶಕ್ತಿ ನಾನೊಬ್ಬನೇ ತಿನ್ನುವಂಗಿಲ್ಲ. ಏನ್ ಮಾಡ್ಬೇಕು? ವಿಶ್ವದ ಎಲ್ಲರಿಗೂ ಕೂಡ ಏನ್ ಮಾಡ್ಬೇಕು? ಕೊಡ್ಬೇಕು. ಕೊಡ್ಬೇಕಾಗತ್ತೆ. ಯಾಕಂದ್ರೆ ನಾನು ಆಧಾರ. ನಿಮ್ಮ ಮನೇಲಿ ಇವತ್ತು 10 ಜನ ಇದ್ದಾರೆ ಅಂದ್ಮೇಲೆ ಅಡಿಗೆ ಮಾಡ್ತೀನಿ, ಎಷ್ಟು ಜನರಿಗೆ ಮಾಡ್ಬೇಕು? ನೀವೊಬ್ಬರೇ ಮಾಡ್ಕೊಂಡು ತಿನ್ಬೇಕಾ? ಇಲ್ಲ, 10 ಜನ. ಅವ್ರಿಗೆಲ್ಲರಿಗೂ ಮಾಡ್ಬೇಕು ತಾನೆ. ಹಾಗಿದ್ರೆ ಆ ಜವಾಬ್ದಾರಿ, ಆ ಚಿಂತನೆ ನಿಮ್ಮ ಮನಸ್ಸಿನಲ್ಲಿ ಇದೆಯಾ? ಇದನ್ನು ಬಾಬಾ ನಮಗೆ ಸ್ಪಷ್ಟ ಮಾಡ್ತಾ ಇರೋದು. ಯಾಕೆ ಆತ್ಮೀಯ ವಿಶ್ವದಲ್ಲಿ ಭಗವಂತನ ಪ್ರತ್ಯಕ್ಷತೆ ಆಗ್ತಾ ಇಲ್ಲ ಅಂತಂದ್ರೆ ಮೇನ್ ರೀಸನ್ ಇದು. ಈಗ ಹೇಳಿ, ಈ ರೀತಿ ಸೇವೆಯನ್ನ ನಾವು ವಾಚಾ ಸೇವೆಯಿಂದ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ. ಕರ್ಮಣ ಸೇವೆಯಿಂದ, ಇಲ್ಲ. ಧನದಿಂದ, ಇಲ್ಲ. ಇಲ್ಲ ಇಲ್ಲ. ಇಲ್ಲ ಮನಸ್ಸಿನಿಂದ ಹೌದು, ಮಾಡ್ಬೋದು. ಯಾವ ಸೇವೆ ಮಾಡ್ಬೇಕಾಗಿದ್ರಿ ಇವಾಗ?
ಮನಸ ಸೇವೆ. ಮಜಾ ಏನು ಗೊತ್ತಾ, ಈ ಮನ್ಸ ಸೇವೆ ಕಣ್ಣಿಗೆ ಕಾಣೋದೇ ಇಲ್ಲ. ನಂಬರ್ 2, ನೀವು ಮಾಡಿದೀನಿ ಅಂತ ಯಾರಿಗೂ ಗೊತ್ತೇ ಆಗೋದಿಲ್ಲ, ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಆದ್ರೆ ನಿಮಗೆ ಮಾತ್ರ ಆಂತರಿಕವಾಗಿ ಹೇಗಿರ್ತದೆ, ಖುಷಿಯಾಗಿ. ಯಾರು ನಿಮ್ಮ ಎದುರುಗಡೆ ಯಾರು ಬರೋದಿಲ್ಲ, ಅಣ್ಣವ್ರೆ ಕ್ಲಾಸ್ ಚೆನ್ನಾಗಿತ್ತು ಅಂತ ಹೇಳೋದೇ ಇಲ್ಲ. ಯಾಕೆ ಹೇಳಿ? ಅವ್ರಿಗೆ ಗೊತ್ತೇ ಇಲ್ಲಲ್ಲ. ನೀವು ಕ್ಲಾಸೇ ಮಾಡಿಲ್ವಲ್ಲ, ನೀವು ಜ್ಞಾನನೇ ತಿಳಿಸಿಲ್ವಲ್ಲ. ಓಕೆ, ಹಾಗಿದ್ರೆ ನೀವು ಆ ರೀತಿ ಮಾಡ್ತಾ ಹೋದಾಗ ಬೇರೆ ಬೇರೆ ಸೇವಾ ಕೇಂದ್ರಗಳಿಗೆ, ಬೇರೆ ಬೇರೆ ಕಡೆಗೆ ಆತ್ಮಗಳು ಬರ್ತಾ ಇದ್ದಾರೆ ಅಂತಂದ್ರೆ ನಿಮ್ಗೆ ಒಳಗಡೆ ಏನಾಗ್ತಾ ಇರ್ತದೆ, ಖುಷಿ. ಖುಷಿ ಆಗ್ತದೆ. ಎಸ್, ಇವಾಗ ನಾವ್ ಇಲ್ಲಿವರೆಗೆ ಏನ್ ಮಾಡ್ತಿದ್ವಿ ನಾಗಣ್ಣವ್ರೆ, ಹಳ್ಳಿಗೆ ಹೋಗ್ಬಿಟ್ಟು ಅನೌನ್ಸ್ಮೆಂಟ್ ಮಾಡೋದು, ಪಾಂಪ್ಲೆಟ್ಸ್ ಕೊಡೋದು, ಪ್ರೋಗ್ರಾಮ್ ಆರ್ಗನೈಸ್ ಮಾಡೋದು. ಇಲ್ಲಿಂದ ನಾವ್ ಇವಾಗ ಸ್ಟೈಲ್ ಚೇಂಜ್ ಮಾಡ್ಕೊಳ್ಬೇಕಾಗ್ತದೆ, ಪರಿವರ್ತನೆ ಮಾಡ್ಕೊಳ್ಬೇಕಾಗ್ತದೆ. ಸಂಪೂರ್ಣ ಗೊತ್ತಾಗ್ತಾ ಏನವ್ರು ಇವಾಗ. ಯಾಕೆಂದ್ರೆ ನಿನ್ನೆ ಆದಂತ ಒಂದು ಅನುಭವ ಏನಿದೆ ಅಂದ್ರೆ, ಸುಮಾರು ಒಂದು 80 ಆತ್ಮಗಳು ಓಡೋಡಿ ಬಂದಿದ್ರು ಅನ್ನೋರೆ ಕಲ್ಕಾಡ್ಗೆ. ಒಂದು ಅಕ್ಕವ್ರು ಇವ್ರು ಬಂದಿದ್ರು, ಶಿವಮಣ್ಯಕ್ಕ. ಬಂದು ಒಂದು ಯೋಗ ಮಾಡಿಸಿದ್ರು, ಒಂದು ಕ್ಲಾಸ್ ಮಾಡೋದ್ರು. ಸುಮ್ನೆ ಬಾಬು ಅವ್ರ ನೆನ್ಪಲ್ಲಿ ಮಾಡಿದ್ದು, ನಾವ್ ಎಷ್ಟು ಚೇರ್ ತಂದ್ವಿ ಅಷ್ಟು ಚೇರು ಕಂಪ್ಲೀಟ್ ಬರ್ತಾ ಇತ್ತು. ಅದ್ರ ಕಾರಣ ಏನು ಅಂದ್ರೆ ಶಿವಬಾಬಾ ಅವ್ರ ಹತ್ರ ಒಂದು ಹೋಗೋದು ಬರೋದು, ಆ ಒಂದು ಯೋಗ ದಾನ ಎಷ್ಟು ಕೆಲಸ ಮಾಡುತ್ತೆ ಅನ್ನೋದು ಇವಾಗ ತುಂಬಾ ಚೆನ್ನಾಗಿ ಗೊತ್ತಾಗ್ತಾ ಇದೆ ಅಣ್ಣ. ಆದ್ರೆ ಅಡ್ಗೆ ಈಗ ಈಗ್ಲೇ ಮಾಡ್ಬೇಕಾಗಿದೆ, ಸಂಗಮಿಕದಲ್ಲೇ ಈ ವಿಶ್ವಕ್ಕೆ ಏನೆಲ್ಲ ಬೇಕಾಗಿದೆ ಅದನ್ನ ಈ ಸಂಗಮಿಕದಲ್ಲೇ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇದೆ ಅಣ್ಣ. ಅಂದ್ರೆ ಇವಾಗ ನಾವು ಗಮನ ಏನ್ ಮಾಡ್ತಿದೀವಿ ಅಂತಂದ್ರೆ, ಒಂದು ಸೆಂಟರಿಗೆ ಕೊಡ್ತಾ ಇದೀವಿ, ಒಂದು ಏರಿಯಾ ಕೊಡ್ತಾ ಇದ್ದೀವಿ. ಓಕೆನಾ? ಅದಕ್ಕಾಗಿ ನೀವು ಎಷ್ಟು ಪರಿಶ್ರಮ ಪಡಬೇಕಾಗ್ತದೆ. ಎಷ್ಟು ದಿನ ಮೊದಲು ಅಕ್ಕವ್ರ ಅಪಾಯಿಂಟ್ಮೆಂಟ್ ತಗೊಳ್ಬೇಕು, ಅವರನ್ನು ಕರ್ಕೊಂಡು ಬರಬೇಕು, ನೀವು ಅರೇಂಜ್ಮೆಂಟ್ ಮಾಡ್ಬೇಕು ಅಲ್ವಾ? ಇನ್ನು ಮುಂದೆ ನಾವು ಒಂದೇ ಕಡೆ ಕುತ್ಕೊಂಡಿರ್ಬೇಕು, ಬರೀ ಶಕ್ತಿಯನ್ನ ಮಾತ್ರ ನಾವೇನ್ ಮಾಡ್ಬೇಕು, ಕೊಡುವಂತವರಾಗ್ಬೇಕು. ಆ ಎಲ್ಲ ಸ್ಥೂಲ ಸೇವೆಯನ್ನು ಮಾಡೋರು ಬೇರೆಯವ್ರು ಇರ್ಬೇಕು ಅಲ್ವಾ? ಅಷ್ಟು ನಮ್ಮಲ್ಲಿ ಯೋಗದ ಶಕ್ತಿ ಹೇಳೋದು ಏನಾಗತ್ತೆ, ಇರಬೇಕಾಗ್ತದೆ. ಕೆಲವೊಂದ್ಸಲ ಏನಾಗತ್ತೆ, ನಾವು ಯೋಗವನ್ನ ಮಾಡ್ತೀವಿ, ಸಾಧನೆಯನ್ನ ಮಾಡ್ತೀವಿ, ಆದ್ರೆ ಸಣ್ಣ ಸಣ್ಣ ಈ ಕಾರ್ಯಕ್ರಮದಲ್ಲಿ ಸಫಲತೆಯಲ್ಲಿ ತುಂಬಾ ಏನಾಗ್ಬಿಡ್ತೀವಿ, ಖುಷಿ ಆಗ್ಬಿಡ್ತೀವಿ, ಮುಂದಕ್ಕೆ ಏನಾಗೋದಿಲ್ಲ, ಹೋಗೋದಿಲ್ಲ. ಓಕೆನಾ? ಅದಕ್ಕಾಗಿ ಬಾಬಾ ಆ ಕಾರ್ಯವನ್ನ ಮಾಡಿ, ಅದು ಯೋಗದಲ್ಲಿ ಕುತ್ಕೊಂಡಾಗ ನಾವೇನ್ ಮಾಡ್ಬೇಕು, ವಿಶ್ವದ ಕಲ್ಯಾಣದ ಬಗ್ಗೆನೇ ನಮ್ದೇನಿರ್ಬೇಕು, ಗಮನ ಇರ್ಬೇಕಾಗ್ತದೆ. ಆವಾಗ ಆ ವ್ಯತ್ಯಾಸ ಹೇಳೋದು ನಿಮ್ಗೆ ಏನಾಗತ್ತೆ, ಗೊತ್ತಾಗತ್ತೆ. ನನ್ನ ವೈಯಕ್ತಿಕ ಅನುಭವ, ಆರಂಭದಲ್ಲಿ ನಾವು ಕೂಡ ಇದನ್ನೆಲ್ಲ ಮಾಡಿದ್ದೀವಿ. ಸೇವಾ ಕೇಂದ್ರಗಳು ಹೋಗ್ಬಿಟ್ಟು ಬಟ್ಟಿಗಳನ್ನು ಕೂಡ ಮಾಡಿದ್ದೀವಿ. 3 ದಿನ, 4 ದಿನ, 80 ಒಂದೊಂದು ಸೇವೆಗೆ 80-90 ದಿನನೂ ಕೂಡ ಬಟ್ಟಿಗಳನ್ನ ಮಾಡಿದ್ದಿದೆ ಕಂಟಿನ್ಯೂಸ್. ಅದನ್ನು ಕೂಡ 2 ವರ್ಷ 3 ವರ್ಷ, 1 ವರ್ಷಕ್ಕೆ 89 ದಿನ, 2 ವರ್ಷ 3 ವರ್ಷದಲ್ಲೂ ಮಾಡಿದಿದೆ. ಅಷ್ಟು ವೆರೈಟಿ ಜ್ಞಾನ, ನೆಕ್ಸ್ಟ್ ಲೆವೆಲ್ ಎಲ್ಲಾನು ಕೂಡ ಇದೆ. ಆದ್ರೆ ಇಲ್ಲಿ ಕೂತ್ಕೊಂಡು ಇವಾಗ ತಪಸ್ಸನ್ನ ಮಾಡಿದಾಗ ಸಿಗುವಂತ ಖುಷಿ ಏನಿದೆ, ಅದು ಅಲ್ಲಿ ಹೋಗ್ಬಿಟ್ಟು ಮಾಡಿದಾಗ ಸಿಗೋದಿಲ್ಲ. ಯಾಕಂದ್ರೆ ಅಲ್ಲಿ ಹೋದಾಗ ಅಲ್ಲಿರುವಂತ ಆತ್ಮಗಳ ಕಡೆನೇ ನಮ್ದೇನಿರ್ತದೆ, ಗಮನ ಇರ್ತದೆ. ಅದೇ ಒಬ್ಬರೇ ಕೂತ್ಕೊಂಡ್ಬಿಟ್ರೆ ಯಾವ ಗಮನ ಇರ್ತದೆ, ವಿಶ್ವದ ಗಮನ ಅಲ್ವಾ? ಯಾರೊಬ್ರು ಬಂದ್ರು, ಆ ಕಡೆ ತಿರುಗಿದ್ರು, ಈ ಕಡೆ ತಿರುಗಿದ್ರು, ಪ್ರಶ್ನೆಗಳನ್ನ ಕೇಳಿದ್ರು, ಅವ್ರಿಗೆ ಊಟ ಕೊಡು, ತಿಂಡಿ ಕೊಡು, ಕರ್ಕೊಂಡು ಬಾ, ಬಿಡು, ಎಲ್ಲಾನು ಕೂಡ ಏನ್ ಮಾಡ್ಬೇಕಾಗತ್ತೆ, ಗಮನವನ್ನ ಕೊಡಬೇಕಾಗತ್ತೆ. ಮುಂದೆ ಮುಂದೆ ನೀವಿರುವಂತ ಸ್ಥಳದಲ್ಲೇ ಈ ರೀತಿ ಸಾಧನೆಯನ್ನ ಮಾಡಬೇಕಾಗ್ತದೆ. ಅದಕ್ಕೆ ಬಾಬಾ ಈಗಿನಿಂದ ನಮ್ಗೆ ರೆಡಿ ಮಾಡ್ತಾರೆ. ಅದಕ್ಕಾಗಿ ಯಾವ ಜನ್ಮ ಬೇಕು ನಮ್ದಿವಾಗ, ಯಾವ ಜನ್ಮ, ವಿಶ್ವ ಕಲ್ಯಾಣದ ಜನ್ಮದಲ್ಲಿ ನಾವು ಸಿದ್ಧರಾಗ್ಬೇಕಾಗ್ತದೆ. ಕೋಯಿ ಬಿ ದುಃಖ ಅಶಾಂತಿ ಕಾ ಅಂಧಕಾರ ನಹಿ ರೇಗಾ. ಈ ರೀತಿ ನಿಮ್ಮಿಂದ ಶಕ್ತಿಗಳು, ಶಾಂತಿ, ಸುಖ, ಆನಂದ, ಪ್ರೀತಿ, ಖುಷಿ ನಿಮ್ಮಿಂದ ಹಡ್ತಾ ಇದ್ದಾಗ ವಿಶ್ವದಲ್ಲಿ ಎಲ್ಲೂ ಕೂಡ ದುಃಖ ಶಾಂತಿ ಇರೋದೇನಾಗೋದಿಲ್ಲ, ಇರೋದೇ ಇಲ್ಲ. ಅವರಿಗಿರೋದಿಲ್ಲ ಹೇಳೋದಕ್ಕಿಂತ ನಿಮ್ಮ 24 ಗಂಟೆಯ ಜೀವನದಲ್ಲಿ ಮೊದಲು ನಿಮಗಿರಬಾರದು. ನಿಮಗಿದ್ದರೆ ಅಲ್ಲೇನಾಗ್ತಾ ಇದೆ, ನಿಮಗೆ ದುಃಖ ಶಾಂತಿ ಅನುಭವ ಆಗ್ತಾ ಇದೆ. ಏನರ್ಥ, ಅಲ್ಲೂ ಬರ್ತಾ ಇದೆ, ಅಲ್ಲೂ ಬರ್ತಾ ಇದೆ, ಸ್ವಿಚ್ ಆಫ್ ಆಗಿದೆ ಅಂತ ಅರ್ಥ. ಬಲ್ಬ್ ಇದೆ, ಹೋಲ್ಡರ್ ಇದೆ, ಸ್ವಿಚ್ ಏನಾಗ್ಬಿಟ್ಟಿದೆ, ಆಫ್ ಆಗಿರುವಂತ ಕಾರಣದಿಂದ ಎಲ್ಲ ನಾವು ಕತ್ಲಾಗ್ಬಿಟ್ಟಿದೆ. ಹೌದಾನೆ? ಅದಕ್ಕೆ ಜನ ಏನ್ ಮಾಡ್ತಾರೆ, ಬೊಬ್ಬೆ ಹೊಡಿತಾ ಇದ್ದಾರೆ. ಓಕೆ, ಅದಕ್ಕೆ ನಿಮಗೆ ಬೆಳಕಿನಲ್ಲಿ ನಿಮ್ಗೆ ಎಲ್ಲೂ ಕೂಡ ಏನಾಗಬಾರ್ದು, ಸ್ವಲ್ಪನೂ ದುಃಖದ ಶಾಂತಿಯ ಅನುಭವ ಆಗ್ಬಾರ್ದು. ಓಕೆ, ನಾವೆಲ್ಲ ನೋಡ್ತೀವಿ, ಬಟ್ಟಿಗಳಿಗೆಲ್ಲ ಹೋದಾಗ ಫುಲ್ ಬ್ಯೂಸಿ ಇರ್ತೀವ, ಮೊಬೈಲ್ ಅಲ್ಲಿ ಯಾರು ಮಿಸ್ಡ್ ಕಾಲ್ ಇದೆ ಅಂತ ನೋಡ್ಲಿಕ್ಕೂ ಕೂಡ ನಮ್ಗೆ ಏನಿಲ್ಲ, ಟೈಮ್ ಇರೋದಿಲ್ಲ. ಬಾಬಾ ಜೊತೆಗೆ ಇದ್ದಾಗ ಎಷ್ಟು ಏನಾಗ್ತಾ ಇರ್ತದೆ, ಖುಷಿ
ಆಗ್ತಾ ಇರ್ತಾರೆ. ಹಾಗೆ ಬಾಬಾ ಹೇಳ್ತಾರೆ, ಈಗ ಆ ಮನಸ್ಸನ್ನ ಏನ್ ಮಾಡಿ, ಚೇಂಜ್ ಮಾಡಿ ಅಲ್ವಾ. ನೆಲದ ಮೇಲೆ ಇದ್ಬಿಟ್ಟು ದೀಪ ಆಗ್ಬೇಡಿ, ಗೋಡೆಯಲ್ಲಿರುವಂತ 0 ವ್ಯಾಟ್ಸ್ ಬಲ್ಬ್ ಆಗ್ಬೇಡಿ, ಹಾಲಿನಲ್ಲಿರುವಂತ 50 ಕ್ಯಾಂಡ್ಲ ಬಲ್ಬೂ ಬೇಡ, ಅಥವಾ ಸ್ಟ್ರೀಟ್ ಲೈಟು ಬೇಡ. ಸ್ಟ್ರೀಟ್ ಲೈಟ್ ಯಾವುದು? ಹೆಲೋಜನ್. ಏನಾಗ್ಬೇಕು ಇವಾಗ? ಸೂರ್ಯ. ಸೂರ್ಯ ಆಗ್ಬೇಕು. ಮಾಸ್ಟರ್ ಜ್ಞಾನ ಸೂರ್ಯನಾಗಿ ಸದಾ ಪರಂಧಾಮದಲ್ಲಿ ಕೂತ್ಕೊಂಡು ಆ ಶಕ್ತಿ ಪ್ರವಾಹ ಆಗಿರುವಂತ ನಿಮ್ಗೆ ಏನಾಗ್ಬೇಕು? ಅನುಭವ ಆಗ್ಬೇಕು. ಅದು ಅಷ್ಟು ಪ್ರಮಾಣದಲ್ಲಿ ಭಗವಂತನ ಶಕ್ತಿ ನಿಮ್ಮ ಮೂಲಕ ಪ್ರವಾಹ ಆಗ್ಬೇಕಾಗ್ತದೆ. ಹಾಗಾದ್ರೆ ನೀವು ಸಂಕಲ್ಪ ಮಾಡಬಾರದು, ಯೋಚನೆ ಮಾಡಬಾರದು, ತನ್ನಿಂತಾನೆ ಅದೇನಾಗ್ತಾ ಇರ್ಬೇಕು? ಪ್ರವಾಹ ಆಗ್ತಾ ಇರ್ಬೇಕು. ಬಲ್ಬ್ ಹೇಳತ್ತಾ ನಾನು ರೂಮಿಗೆಲ್ಲ ಬೆಳಕು ಕೊಡ್ತಾ ಇದ್ದೇನೆ, ಗೋಡೆ ಕೊಡ್ತಿದ್ದೇನೆ, ಸ್ಕ್ರೀನಿಗೆ ಕೊಡ್ತಾ ಇದ್ದೇನೆ ಅಂತ ಹೇಳತ್ತಾ? ಅದು ಇಲ್ಲ. ಏನ್ ಮಾಡ್ತಾ ಇರ್ತದೆ? ಸದಾ ಕೊಟ್ಟಿದ್ದು. ಬಲ್ಬ್ ಏನ್ ಮಾಡ್ತಾ ಇರ್ತದೆ ಹೋಲ್ಡರ್ ನಲ್ಲಿ? ಹೇಳಿ ನೋಡೋಣ. ಏನು ಮಾಡಲ್ಲ ಅಣ್ಣ, ಸುಮ್ನೆ ಏನು ಮಾಡ್ತದೋ? ಅದು ಕರೆಂಟ್ ಜೊತೆ ಕನೆಕ್ಟ್ ಆಗಿರ್ತದೆ, ಹಿಂದ್ಗಡೆ ಕನೆಕ್ಟ್ ಆಗಿರ್ತದೆ. ಮುಂದೆ ಏನಾಗ್ತದೆ ಅದು ಯೋಚನೆ ಮಾಡ್ತಾರೆ. ಹಿಂದ್ಗಡೆ ನಾನೇನಾಗಿರ್ಬೇಕು? ಕನೆಕ್ಟ್ ಆಗಿರ್ಬೇಕು. ಹಾಗೆ ನಾವು ಯಾರ ಜೊತೆ ಕನೆಕ್ಟ್ ಆಗಿರ್ಬೇಕು? ಬಾಬಾನ ಜೊತೆಗೆ. ಮುಂದೆ ಏನಾಗ್ತದೆ ಅದು ನಿಮ್ಗೆ ಬೇಡ. ಅದು ಓಕೆ. ನೀವು ಹಿಂದ್ಗಡೆಯಿಂದ ಕಂಟಿನ್ಯೂಸ್ ಆಗಿ ಏನಾಗ್ಬೇಕು? ಅದು ಕನೆಕ್ಟ್ ಆಗ್ಬಿಟ್ಟು ಪ್ರಕಾಶತೆ ಏನಾಗ್ತಾ ಇರ್ಬೇಕು? ಜಾಸ್ತಿ, ದಿನದಿಂದ ದಿನಕ್ಕೆ, ದಿನದಿಂದ ದಿನಕ್ಕೆ. ಓಕೆ, ಪ್ರಕಾಶತೆ ಜಾಸ್ತಿ ಹೆಂಗಾಗ್ತದೆ? ಎಷ್ಟು ಆ ಬಲ್ಬಿನ ಮೇಲಿನಂತ ಧೂಳು ಹೋಗ್ತಾ ಇರ್ತದೆ, ಪ್ರಕಾಶತೆ ಏನಾಗುತ್ತೆ? ಜಾಸ್ತಿ ಆಗ. ನೀವು ಅಬ್ಸರ್ವೇಷನ್ ಮಾಡಿ, ಯೋಗ ಎಷ್ಟು ಪವರ್ಫುಲ್ ಆಗ್ತಾ ಹೋಗ್ತದೋ ಅಷ್ಟು ಹೆಚ್ಚಿನ ಶಕ್ತಿ ಪ್ರವಾಹ ಆಗಿ ನಿಮ್ಗೆ ಏನಾಗತ್ತೆ? ಗೊತ್ತಾಗತ್ತೆ. ನೀರನ್ನ ಹೆಚ್ಚಿಗೆ ಹೊತ್ತು ಫ್ರಿಜ್ ನಲ್ಲಿ ಇಟ್ಟಷ್ಟು ಏನಾಗತ್ತೆ? ಹೆಚ್ಚಿಗೆ ತಂಪಾಗತ್ತೆ ತಾನೆ. ನೀರನ್ನ ಹೆಚ್ಚಿಗೆ ಹೊತ್ತಷ್ಟು ಬೆಂಕಿಯಲ್ಲಿ ಇಟ್ಟು ಏನಾಗ್ತದೆ? ಬಿಸಿ ಜಾಸ್ತಿ ಆಗತ್ತಲ್ವ. ಹಾಗೆ ನಿಮ್ಮ ಮನಸ್ಸು ಬಾಬನಲ್ಲಿದ್ದಷ್ಟು ಶಾಂತಿಯ ಆಳದಲ್ಲಿ ನೀವೇನ್ ಮಾಡ್ತಾ ಹೋಗ್ತಾ ಇರ್ತೀರಾ. ಆವಾಗ ಪ್ರಪಂಚದಲ್ಲಿ ಮನುಷ್ಯಾತ್ಮನಿಂದ ಹೊರಡುವಂತಹ ದುಃಖ, ಅಶಾಂತಿ, ಅಂಧಕಾರ ಏನಾಗತ್ತೆ? ಕಡಿಮೆ. ಹೇಗೆ ಅಂತಂದ್ರೆ, ನೀವು ನೋಡಿ, ಒಂದ್ 3-4 ದಿನದ ಹಿಂದೆ ನಮ್ಮ ಕರ್ನಾಟಕದಲ್ಲಿ ಎಷ್ಟೊಂದು ಬಿಸಿಲಿತ್ತು ಅಲ್ವಾ? ಯಾಕೆ? ಸೂರ್ಯನ ಬೆಳಕಿನಿಂದ ಅಲ್ವಾ? ಮಳೆ ಬಂದ್ಬಿಟ್ಟು ಏನಾಗ್ಬಿಡ್ತದೆ? ಭೂಮಿ ತಂಪಾಯ್ತು. ಹಾಗೆ ಪ್ರತಿಯೊಂದು ಮನುಷ್ಯಾತ್ಮನಿಂದ ಇವತ್ತು ಏನು ಹೊರಗಡೆ ಹೋಗ್ತಾ ಇದೆ? ಹೌದು ತಾನೆ? ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಅಲ್ವಾ? ಅದನ್ನ ತಣ್ಣಗೆ ಮಾಡೋರು ಯಾರು? ಯಾರು ಮಾಡ್ಬೇಕು? ನೀವೇ ತಾನೇ ಮಾಡ್ಬೇಕು. ನೀವೇ ತಾನೇ ಸಾಧನ ಮಾಡುವಂತವ್ರು ಬಾಬಾನೇ. ಆದ್ರೆ ನಾವೇನಾಗಿರ್ಬೇಕು? ಆ ಪ್ರಮಾಣದಲ್ಲಿ ನಿಮ್ಮ ಮೂಲಕ ಏನಾಗ್ಬೇಕು? ಭಗವಂತನ ಶಕ್ತಿ ವಿಶ್ವಕ್ಕೆಲ್ಲ ಏನಾಗ್ಬೇಕು? ನಾವೇನ್ ಮಾಡ್ತೀವಿ? ಬಾಬಾ, ಈ ಪೇಷಂಟ್ ಐಸಿಯುನಲ್ಲಿದ್ದಾರೆ, ಇವರಿಗೆ ಈ ಕಾಯಿಲೆ ಇದೆ, ಇವರಿಗೇನ್ ಕೊಡಿ? ಪ್ರಕಾಶ ಕೊಡೋದು. ಒಂದು ಆತ್ಮನ ಇಮರ್ಜ್ ಮಾಡ್ಕೊಂಡು ಅವ್ರಿಗೆ ಏನ್ ಮಾಡ್ತೀವಿ? ಏನ್ ಕೊಡ್ತೀವಿ? ಕಿರಣ ಕೊಡ್ತೀವಿ. ಸರಿನಾ? ಸರಿ, ಕಿರಣ ಕೊಟ್ಟಾದ್ಮೇಲೆ 2 ದಿವಸದ ನಂತರ ಫೋನ್ ಬರ್ತದೆ. ಅಯ್ಯೋ, ಡಾಕ್ಟರ್ ಕೂಡ ಹೋಪ್ ಇಲ್ಲ ಅಂತ ಹೇಳಿದ್ರು ಅಣ್ಣವರೇ, ಅಕ್ಕವರೇ. ಮಾಡಿದ್ದಕ್ಕೆ ಆ ಪೇಷಂಟ್ ಏನಾಗ್ಬಿಟ್ರು? ಗುಣ ಆಗ್ಬಿಟ್ಟು ಹೊರಗಡೆ ಬಂದ್ರು ಅಂದ ತಕ್ಷಣದಲ್ಲಿ ನಮ್ಗೇನಾಗ್ಬಿಡ್ತು? ಇಷ್ಟು ಖುಷಿ ಆಗ್ಬಿಡ್ತದೆ. ಅಯ್ಯೋ, ನಾವು ಭೂಮಿ ಮೇಲೆ ಇರೋದಿಲ್ಲ. ಎಲ್ಲಿರ್ತೀವಿ? ಹಾರಾಡ್ತಿರ್ತೀವಿ. ಅದನ್ನ ಹೋಗ್ಬಿಡು ಬಾಬನ ಎದುರುಗಡೆ, ಬಾಬಾ ಥ್ಯಾಂಕ್ ಯು ಅಂತ ಹೇಳ್ತೀವಿ. ಯಾರ ಹತ್ರ? ಬಾಬಾ ಏನ್ ಹೇಳ್ತಾನೆ? ಒಳ್ಳೆ ಕೆಲಸ ಮಾಡ್ತೀನಿ ಅಂತ ಹೇಳ್ತಾರ ಬಾಬಾ? ಹೇಳ್ತಾರ ಹೇಳಲ್ವಾ? ಹೇಳ್ತಾರೆ. ಅದು ಒಳ್ಳೆ ಕೆಲಸ ನೀವು ಮಾಡಿದ್ದೀರಲ್ವಾ? ಬಾಬಾ ಒಳ್ಳೇದ್ ಮಕ್ಳು ಹೆಂಗೆ ಮುಂದೆ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾರ? ಇಲ್ಲ. ಬಾಬಾ ನಗ್ತಾರೆ, ಹುಸಿ ನಗು ನಗ್ತಾರೆ. ನಾನ್ ಮುರಳಿಲಿ ಹೇಳ್ತಾ ಇರೋದೇನು, ನೀನು ಮಾಡ್ತಾ ಇರೋದೇನು ಅಂತ ಬಿಟ್ಟು ಬಾಬಾ ಏನ್ ಮಾಡ್ತಾರೆ? ನಗುತ್ತಾರೆ. ನನ್ನ ಭಾಷೆ ನಿನಗೆ ಅರ್ಥ ಆಗ್ತಾ ಇಲ್ಲ, ಎಷ್ಟು ಹೇಳಿದ್ರು ಏನು ಪ್ರಯೋಜನ ಆಗ್ತಾ ಇಲ್ಲ. ಓಕೆ, ಎಷ್ಟು ಮಜಾ ಗೊತ್ತಾ? ಜ್ಞಾನ ಕೇಳ್ಬೇಕ, ಅಯ್ಯೋ ಅಣ್ಣವ್ರು ಇವಾಗ ಜ್ಞಾನ ತುಂಬಾ ಕ್ಲಿಯರ್ ಆಯ್ತು, ಕರೆಕ್ಟ್ ಆಗಿ ಅರ್ಥ ಆಯ್ತು, ಇನ್ಮೇಲೆ ಹೆಂಗೇ ಮಾಡ್ತೀವಿ ಅಂತ ಹೇಳೋದು. ಆಮೇಲೆ ಫೋನ್ ಮಾಡಿದಾಗ 6 ತಿಂಗಳ ನಂತರ, ಅಣ್ಣವ್ರೆ ಯಾವ ಕಿರಣ ತಗೊಳ್ಬೇಕು, ಯಾವ ಬಣ್ಣ ತಗೊಳ್ಬೇಕು, ಯಾವ ಕಾಮೆಂಟ್ರಿ, ಯಾವ ಹಾಡು ನಾನು ತಲೆ ಚಚ್ಕೊಳ್ಬೇಕು. ಏನ್ ಇವ್ರಿಗೆ ಹೇಳೋದು? ಇವ್ರಿಗೆ ಏನ್ ಅರ್ಥ ಆಗ್ತಾ ಇದೆ? ಹೇಳೋದು ಮಾತ್ರ ಎಲ್ಲ ಕರೆಕ್ಟ್ ಆಗಿ ಅರ್ಥ ಆಗ್ಬಿಡ್ತಾಣ್ಣವ್ರೆ. ಈ ಬಟ್ಟಿಯಲ್ಲಿ, ಈ ಕ್ಲಾಸಲ್ಲಿ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ಬಿಡ್ತು. ಏನ್ ಗೊತ್ತಾಯ್ತು?
ಗೊತ್ತಾಗಿದ್ದೇನೋ? ಯೋಗ ಹೆಂಗ್ ಮಾಡೋದು, ಸಾಧನೆ ಎಲ್ಲ ಗೊತ್ತಾಯ್ತು ಅಂತ ಹೇಳುದು. ನಮ್ ಲೆಕ್ಕದಲ್ಲಿ ನಾವ್ ಅಷ್ಟು ಪರಿಶ್ರಮ ಪಟ್ಟಿದ್ದಕ್ಕೆ ಇವರಿಗೆ ಲಾಭ ಆಯ್ತು. ಇವಾಗ ಏನ್ ಅನಿಸ್ತಾ ಇದೆ ಅಂತ ಇದನ್ನ ತಲೆಯಲ್ಲಿ ಕೆಡ್ಸ್ಕೊಬಾರ್ದು, ಸುಮ್ನೆ ನಾನೊಬ್ನೇ ಕೂತ್ಕೊಂಡು ಮಾಡ್ತಾ ಇರಬೇಕು ಅಂತ ಅನ್ಸತ್ತೆ. ಎಷ್ಟು ಹೇಳಿದ್ರು ಕೂಡ ಇವ್ರಿಗೆ ಅರ್ಥ ಆಗೋದಿಲ್ಲ ಅಂತಂದ್ಮೇಲೆ ಏನ್ ಮಾಡ್ಬೇಕು? ಈಗ ಟೀಚರ್ ಬಂದ್ಬಿಟ್ಟು ಪಾಠ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ಅರ್ಥನೇ ಆಗೋದಿಲ್ಲ ಅಂತಂದ್ರೆ ಸುಮ್ನೆ ನಾವು ಮಾಡ್ತಾ ಕೂತ್ಕೊಳ್ಳೋದು ಉತ್ತಮ ಅಲ್ವಾ? ನನಗನ್ಸುತ್ತೆ ಬ್ರಹ್ಮ ಬಾಬರಿಗೂ ಕೂಡ ಆಗಿ 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 ಲಾಸ್ಟಿಗೆ ಅವರು ಸುಮ್ಮನೆ ಇದ್ಬಿಟ್ಟಿದ್ರು, ಹೇಳೋದನ್ನ ನಿಲ್ಸ್ಬಿಟ್ಟಿದ್ರು. ಸುಮ್ಮನೆ ಸ್ವತಃ ಸಾಧನೆ ಮಾಡ್ತಾ ಹೋದ್ರೆ ಹೊರತು ಈ ಲ್ಯಾಂಗ್ವೇಜ್ ಮಕ್ಕಳಿಗೆ ಏನಾಗೋದಿಲ್ಲ, ಅರ್ಥ ಆಗೋದಿಲ್ಲ. ಆಗೋದಿಲ್ಲ. ಇದನ್ನು ಕೂಡ ನಾನು ಅಬ್ಸರ್ವೇಷನ್ ಮಾಡಿದ್ದೇನೆ. ಅದೇ MS ಪಾಳ್ಯದಲ್ಲಿ ಒಬ್ಬರ ಅಣ್ಣವರು ತುಂಬಾ ದಿನ ಡೈಲಿ ಕ್ಲಾಸಿಗೆ ಬರೋದು, ಬೆಳಿಗ್ಗೆ ಸಾಯಂಕಾಲ ಎಲ್ಲ ಕ್ಲಾಸಿಗೆ ಬರೋರು. ಎಲ್ಲ ಆದ್ಮೇಲೆ 3 ವರ್ಷ ಆದ್ಮೇಲೆ ಹೇಳ್ತಾರೆ, ಅಣ್ಣ ನೀವ್ ಹೇಳಿದ್ ನಮ್ಗೆ ಸರಿ ಅರ್ಥನೇ ಆಗ್ತಾ ಇಲ್ಲ. ಮೊದ್ಲೆಲ್ಲ ಉತ್ತರ ಹೇಳಿದ ಎಲ್ಲಾನು ಕೂಡ ಮಾಡುದು, ನಾನು ಯೋಚನೆ ಮಾಡ್ತೀನಿ ಇಷ್ಟೆಲ್ಲ ಮಾಡಿದ್ರು ಡೈಲಿ ಬರೋದು ಇವು ಅರ್ಥ ಆಗ್ತಾ ಇಲ್ಲ, ಏನ್ ಅರ್ಥ? ಯಾಕೆ ಅಂತಂದ್ರೆ ಕಿವಿಯಿಂದ ಎಲ್ಲಿ ತಪ್ತೀವಿ ಅಂತಂದ್ರೆ ಆದ್ಮೇಲೆ ಕಿವಿಯಿಂದ ನಾವು ಕೇಳ್ತೀವಿ, ಅದ ಉದಾಹರಣೆನ ಕಂಪ್ಯಾರಿಸನ್ ಮಾಡ್ತೀವಿ, ಅವಾಗ ಕರೆಕ್ಟ್ ಅಂತ ಅನ್ಸತ್ತೆ. ಅದೇ ರೀತಿ ನಮ್ಮ ಮನಸ್ಸನ್ನ ಆ ಸಾಧನೆಗೆ ನಾವೇನ್ ಮಾಡೋದಿಲ್ಲ, ಇಳಿಸೋದಿಲ್ಲ. ಅದನ್ನು ಸೆಟ್ ಮಾಡದಿದ್ದಾಗ ನಮ್ಗೆ ಆ ರಿಸಲ್ಟ್ಸ್ ಬರೋದಿಲ್ಲ. ಅವಾಗ ಬಾಬಾ ಏನ್ ಹೇಳ್ತಾರೆ ಅಂತ ನಮ್ಗೆ ಅರ್ಥ ಆಗೋದಿಲ್ಲ. ಮತ್ತೆ ನಾವೇನ್ ಮಾಡ್ತಿರ್ತೀವಿ ಅದೇನೇ ಇದು ಅಂತ ಅದಕ್ಕೆ ನಾವೇನ್ ಮಾಡ್ತೀವಿ, ಹೋಲಿಕೆ ಮಾಡ್ಕೊಂಡು ಸುಮ್ಮನೆ ಇದ್ದು ಬಿಡ್ತೀವಿ. ಬಾಬಾ ಹೇಳೋದು ಒಂದಿರ್ತದೆ, ನಾವು ಮಾಡೋದು ಇನ್ನೊಂದಿರ್ತದೆ. ಅದಕ್ಕಾಗಿ ಇದನ್ನೆಲ್ಲದು ಆ ವ್ಯತ್ಯಾಸ ನಮ್ಗೆ ಏನಾಗ್ಬೇಕಾಗ್ತದೆ ಆದ್ಮೇಲೆ ಗೊತ್ತಾಗ್ತದೆ. तो बोलो आपने सारे विश्व को अंधकार से रोशनी में लाया है. ಪೂರ್ತಿ ವಿಶ್ವವನ್ನ ಜಾಗರಣೆಯಿಂದ ಅಂಧಕಾರದಿಂದ ಅವರೆಲ್ಲರನ್ನು ಬೆಳಕಿಗೆ ತಂದಿದ್ದೀರಾ. ಏನ್ ಹೇಳ್ತೀರಿ? ತಂದಿದ್ದೀರಾ? ಓಕೆ, ನಿಮ್ಗೊಂದು ಪ್ರಶ್ನೆ. ಲೌಕಿಕ ಪ್ರಪಂಚದಲ್ಲಿ ಸೂರ್ಯನ ಉದಯ ಆದಾಗ ಜನ ಏನ್ ಮಾಡ್ತಾರೆ? ನಿದ್ರೆ ಮಾಡ್ಲಿಕ್ಕೆ ಹೋಗ್ತಾರೋ, ಬೆಡ್ಶೀಟ್ ಹಾಕೊಂಡು ಮಲ್ಕೊಳ್ಲಿಕ್ಕೆ ಹೋಗ್ತಾರೋ? ಆಗ್ಬಿಟ್ಟು ಏನ್ ಮಾಡ್ತಾರೆ? ಕೆಲ್ಸಕ್ಕೆ ಓಡಾಡಿ ಬರ್ತಾನೆ. ಈಗ ಪ್ರಪಂಚದ ಜನರಿಗೆ ಶಾಂತಿ, ಸುಖ, ಸಂತೋಷ, ಆನಂದದ ಅವಶ್ಯಕತೆ ಇದೆಯೋ ಇಲ್ವೋ? ಇದೆ. ಅದ್ ಬೇಕೋ ಬೇಡವೋ? ಹುಡುಕ್ತಾ ಇದಾರ ಇಲ್ವೋ? ಹಾಗಿದ್ರೆ ಅವರೆಲ್ಲ ಯಾಕೆ ಬಾಬನ್ ಮನೆಗೆ ಬರ್ತಾ ಇಲ್ಲ? ಯಾಕೆ ಬರ್ತಾ ಇಲ್ಲ? ಪುರುಸತ್ತಿಲ್ಲ ಅಲ್ಲ, ಅವ್ರಿಗೆ ಬೇಕಾಗಿರೋ ಆಹಾರ ನೀವು ಕೊಡ್ತಾ ಇಲ್ಲ, ಅದಕ್ಕೆ ಅವ್ರು ಬರ್ತಾ ಇಲ್ಲ. ಈಗ ಶರೀರಕ್ಕೆ ಆರೋಗ್ಯ ಸರಿ ಇಲ್ದೇ ಇರುವಂತದ್ದು ಯಾವ್ದೋ ಒಂದು ವ್ಯಕ್ತಿಗೆ ಮೆಡಿಸಿನ್ ಕಾಶ್ಮೀರದಲ್ಲಿ ಸಿಕ್ತಂದ್ರೆ ಓಡೋಗ್ಬಿಟ್ಟು ತಗೊಂಡ್ ಬರ್ತಾರ ಇಲ್ವೋ, ಎಷ್ಟೇ ಖರ್ಚಾದ್ರೂ ಕೂಡ. ಇವತ್ತು ನಾವೇನ್ ಹೇಳ್ತಿದೀವಿ ಅಂತಂದ್ರೆ ಸೆಂಟರ್ಗೆ ಯಾಕೆ ಬರೋದಿಲ್ಲ ಅಂದ್ರೆ ಅಲ್ಲಿ ನಿಮಿತ್ತ ಟೀಚರ್ ಸರಿ ಇಲ್ಲ, ಸ್ಟೂಡೆಂಟ್ಸ್ ಗಳು ಸರಿ ಇಲ್ಲ ಅಂದ್ರೆ ಬೇರೆಯವ್ರಿಗೆ ಕಂಪ್ಲೇಂಟ್ ಮಾಡ್ತೀವಿ. ಯಾರು ಮಾಡ್ಬೇಕು ಕೆಲ್ಸ? ನಾವು ಅಲ್ಲ, ಯಾರು ಮಾಡ್ಬೇಕು? ನಾನು ಮಾಡಿ ನನ್ನ ಮನಸ್ಸನ್ನ ಬಾಬನ ಕೈಲಿ ಇಟ್ಟುಬಿಟ್ಟು ಎಲ್ಲ ಕಡೆಗೆ ಆತ್ಮಗಳು ಬಂದಾಗ ಗೊತ್ತಿರ್ಲಿ ನಿಮ್ಗೆ ಏನಾಗ್ತದೆ, ಬಂದಿರುವಂತ ಆತ್ಮಗಳು ಖುಷಿ ಆಗ್ತಾರೆ. ಎಲ್ಲೆಲ್ಲಿ ನಿಮಿತ್ತ ಆತ್ಮಗಳನ್ನ ಬಾಬಾ ಕಳಿಸಿದ್ದಾರೆ ಅಲ್ಲಿ ಆತ್ಮಗಳು ಬಂದಾಗ ಆ ನಿಮಿತ್ತ ಆತ್ಮರು ಕೂಡ ಖುಷಿ ಆಗ್ತಾರ ಇಲ್ವೋ? ಯಾರಲ್ಲಿ ಕೋರ್ಸ್ ಮಾಡ್ತಾ ಇದ್ದಾರೋ, ಯಾರಲ್ಲಿ ಯೋಗ ಮಾಡ್ತಿದಾರೋ, ಯಾರು ಬ್ರಹ್ಮಭೋಜನ ಮಾಡ್ತಿದಾರೋ, ಯಾರು ಕಾರ್ಯಕ್ರಮ ಆಯೋಜನೆ ಮಾಡ್ತಿದಾರೋ, ಆತ್ಮಗಳು ಬರ್ತಾರೆ ಅಂತಂದ್ರೆ ಖುಷಿ ಆಗ್ತಾರೋ ಆಗಲ್ವೋ? ಹಾಗಿದ್ರೆ ಅಲ್ಲಿ ಆತ್ಮಗಳ ಬರ್ಲಿಕ್ಕೆ ಯಾರು ಕಾರಣಕರ್ತರಾಗಿರ್ತಾರೆ? ನೀವಾಗಿರ್ತೀರಿ. ಆದ್ರೆ ಬೇರೆಯವ್ರಿಗೆ ಯಾರಿಗೂ ಕೂಡ ಈ ಸೀಕ್ರೆಟ್ ಏನಾಗೋದಿಲ್ಲ, ಗೊತ್ತಾಗೋದಿಲ್ಲ. ಯಾರಿಗೆ ಗೊತ್ತಿರ್ತದೆ? ನಿಮಗೆ ಮಾತ್ರ ಗೊತ್ತಿರ್ತದೆ. ಅವ್ರೇನ್ ಮಾಡ್ತಾರೆ ಅಂತ, ನಾವು ಸಾಧನೆ ಮಾಡಿದ್ವಿ, ನಾವು ನೋಡಿ ನಮ್ ಸೆಂಟರ್ ಇಷ್ಟೆಲ್ಲ ಆತ್ಮಗಳು ಬರ್ತಾರೆ, ಅವ್ರು ಹೇಳ್ತಾ ಇರ್ತಾರೆ, ನೀವು ಒಳಗಡೆಯಿಂದ ಖುಷಿಯಿಂದ ನಗ್ತಾ ಇರ್ತಾರೆ. ಎಸ್ 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 ಏನ್ ಮಾಡಿ, ಅದು ಒಳಗಡೆ ನಿಮಗೆ ಸ್ಪಷ್ಟವಾಗಿ ಗೊತ್ತಿರ್ತದೆ ಈ ಕಾರ್ಯದಲ್ಲಿ ನನ್ನ ಇಂಪಾರ್ಟೆನ್ಸ್ ಏನು, ಬಾಬಾ ನನ್ನ ಎಷ್ಟು ಉಪಯೋಗ ಮಾಡ. ಆವಾಗ ನೀವು ವೈಯಕ್ತಿಕವಾಗಿ ಬಾಬಾನ ತಗೊಂಡ್ಬಿಟ್ಟು ಬಾಬಾ ಏನ್ ಹೇಳ್ತೀರಿ ಬಾಬನಿಗೆ? ಥ್ಯಾಂಕ್ಸ್ ಅಂತ ಹೇಳ್ತಿರೋ ಹೇಳೋ? ಅಂದ್ಮೇಲೆ ವಿಶ್ವದಲ್ಲಿ ಎಲ್ಲಾ ಆತ್ಮಗಳು ಬರಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು? ನಾಟಕದನುಸಾರ ನಿಮಗೆ ಎಲ್ಲಿ ಪಾತ್ರವನ್ನ ಕೊಟ್ಟಿದಾರೋ ಅಲ್ಲೇ ಇದ್ಬಿಟ್ಟು ಮನಸ್ಸು ಹೇಳುವಂತ ಸಾಧನವನ್ನ ಆ ಲೆವೆಲ್ ಅಲ್ಲಿ ಇಟ್ಟು ಪವಿತ್ರವಾಗಿಟ್ಟು ಬುದ್ಧಿಯ ಮೂಲಕ ಆ ಕರ್ಮದ ಫಲವನ್ನ ಏನ್ ಮಾಡ್ಬೇಕು? ನೀವು ಅನುಭವಿಸ್ತಾ ಕಣ್ಣಿನ ಮೂಲಕ ಅದರಲ್ಲಿ ಬರುವಂತದ್ದನ್ನ ನೋಡ್ಬೇಕು, ಕಿವಿಯಿಂದ ಆ ನ್ಯೂಸ್ ಅನ್ನ ಏನ್ ಮಾಡ್ಬೇಕು? ಕೇಳಬೇಕು.
ಏನಂತ ಏನಂತ ಸಾವಿರಾರು ಜನ, ಲಕ್ಷಾಂತರ ಜನ ಎಲ್ಲಿಗೆ ಬರ್ತಿದ್ದಾರೆ? ಸೇವಾ ಕೇಂದ್ರಗಳಿಗೆ ಬರ್ತಿದ್ದಾರೆ, ಮೌಂಟ್ ಅಬುಗೆ ಬರ್ತಾ ಇದ್ದಾರೆ. ಕ್ಯೂ ನಿಂತಿದೆ, ಅಬು ರೋಡ್ ವರೆಗೆ ನಿಂತಿದೆ. ಓಕೆ, ಮುಂಬೈವರೆಗೂ ನಿಂತಿದೆ. ನೀವೇನ್ ಮಾಡ್ಬೇಕು ಅವಾಗ? ಮನಸ ಸೇವೆ. ನಿಮಗೆ ಎಲ್ಲಿ ಇಟ್ಟಿದಾರೋ ಅಲ್ಲಿಂದ ನೀವು ಮನಸ ಸೇವೆ ಮಾಡ್ತಾ ಇರಬೇಕು. ಸರಿನಾ? ಓಕೆ. ಸಾಕಾರದಲ್ಲಿ ಬ್ರಹ್ಮ ಬಾಬಾ ಇದ್ದಾಗ, ಸೇವೆ ಮಾಡಿದಾಗ ಸ್ಟೇಜಲ್ಲಿ ಬ್ರಹ್ಮ ಬಾಬಾ ಹೋದ್ರು, ಮಕ್ಕಳು ಹೋದ್ರು. ಮಕ್ಕಳು ಸನ್ಮಾನ ಯಾರ್ದಾಯ್ತು? ಮಕ್ಕಳ ಪ್ರತ್ಯಕ್ಷತೆ ಯಾರ್ದಾಯ್ತು? ಮಕ್ಕಳು ಈಗ ನಿಮ್ದು ಕೂಡ ಪ್ರತ್ಯಕ್ಷತೆ ಆಗ್ಬೇಕೋ ಬೇಡವೋ? ಬೇಡ ಆಗ್ಬೇಕು. ಬೇಡ ಬೇಡ. ನಮ್ ಪ್ರತ್ಯಕ್ಷತೆ ಬೇಡ ಬಾಬಾ, ನಮ್ ಪ್ರತ್ಯಕ್ಷತೆ ಬೇಡವೇ ಬೇಡ. ಪ್ರತ್ಯಕ್ಷತೆ ಯಾರಿಗೆ ಬೇಕೋ ಅವ್ರಿಗೆ ಏನ್ ಮಾಡೋ, ಅವ್ರು ಮಾಡಿ. ಆದ್ರೆ ಆ ಕರ್ಮ ಆಗ್ತಾ ಇದೆ, ಆ ಮಹಾನ್ ಕಾರ್ಯ ನಡೀತಾ ಇದೆ ಅಂತ ನನಗೆ ಅನುಭವ ಆಗ್ಬೇಕು. ಆ ಕಾರ್ಯಕ್ಕೆ ನೀವು ನನ್ನನ್ನ ಉಪಯೋಗ ಮಾಡ್ಕೊಳ್ಬೇಕು. ನಿಮ್ಗೆ ಹೆಸರು ಬೇಡ, ಕೀರ್ತಿ ಬೇಡ, ಸನ್ಮಾನ ಬೇಡ, ಹೊಗಳಿಕೆ ಬೇಡ. ನಮ್ಗೇನ್ ಬೇಕು? ಆ ಆನಂದ, ಆ ತೃಪ್ತಿ ಹೇಳೋದು ನಮ್ಗೆ ಬೇಕು. ಹೌದು ತಾನೆ? ಅದಕ್ಕಾಗಿ ಆ ರೀತಿಯಲ್ಲಿ ಆತ್ಮೀಯರು ಏನ್ ಮಾಡ್ತಾ ಹೋಗಿ, ಸಾಧನೆ ಮಾಡ್ತಾ ಹೋಗಿ, ಅದರ ಸಮಯ ಈಗ ಇದೆ. ಅರ್ಥ ಆಯ್ತಾ? ಅದಕ್ಕಾಗಿ ಹೆಚ್ಚಿನ ಸಮಯವನ್ನ ನೀವೇನ್ ಮಾಡ್ಬೇಕು, ಕೊಡಬೇಕು. ಮನ ಬುದ್ಧಿಯನ್ನ ಆ ರೀತಿಯಲ್ಲಿ ನೀವು ಸಿದ್ಧ ಮಾಡಬೇಕಾಗ್ತದೆ. ಅರ್ಥ ಆಯ್ತಾ? ಓಕೆ. ಓಂ ಶಾಂತಿ. ಓಂ ಶಾಂತಿ.